ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರು ಮೂರ್ತಿ ಪೂಜ್ಯ ಮೂಲೋ ಗುರು ಪಾದ ಮಂತ್ರ ಮೂಲೋ ಗುರು ವಾಕ್ಯ ಮುಕ್ತಿ ಮೂಲೋ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಭಾಳಷ್ಟು ಅದ್ಭುತವಾದಂಥ ಗ್ರಂಥ. ವಿಷಯಗಳು ಹಂಗೆ ಅದಾವ. ಯಾರೇ ಮುಕ್ತಿಯನ್ನು ಬಯಸ್ತಾರ, ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಮನಸ್ಥಿತಿ ಯಾರಿಗಿರ್ತದೆ? ಮುಮುಕ್ಷಿಗಳಿಗೆ ಈ ಕೈವಲ್ಯ ಪದ್ಧತಿಯನ್ನು ಭಾಳ ಅದ್ಭುತವಾಗಿ ಹೇಳುತ್ತಾರೆ. ಈ ಕೈವಲ್ಯ ಅಂತಂದ್ರೆ ಮುಕ್ತಿ, ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಅದಕ್ಕೆ ಕೈವಲ್ಯ ಪದ್ಧತಿ. ಇದರಲ್ಲಿ 22ನೇ ಪದ ಕೇಳ್ತಾ ಇದ್ದಾರೆ. ಕರುಣಿಸು ಎನಗಿದೆನೆ ಬೇಡುವೆನು ಅಭವ ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನ ಅಂತ ಕೊನೆಯ ಒಂದು ನುಡಿ ನೋಡ್ಕೊಂಡು ಹೋಗ್ಬಿಡೋಣ. ಆಗಿದೆ ಇದು. ಅದಕ್ಕೆ ನನಗೆ ಕರುಣೆ ಮಾಡಪ್ಪ. ಯಾರಿಗೆ ಬೇಡ್ಕೊಳ್ತಾ ಇದ್ದಾನ? ಪರಮಾತ್ಮಗೆ ಬೇಡ್ಕೊಳ್ತಾ ಇದ್ದಾನ. ಅಭಾವ ಜನನ ಮರಣ ರಹಿತನಾಗಿರುವಂಥ ಪರಮಾತ್ಮನೇ ನಾ ಕೇಳ್ಕೊಳಕತ್ತೀನಪ್ಪ. ಏನಂದ್ರೆ ಮುಕ್ತಿ ಏನು ಸಾಧನ ಐತಿ ಮುಕ್ತಿ ಆಗಲಿಕ್ಕೆ, ಆ ಸಾಧನಗಳನ್ನು ನನಗೆ ದಯಪಾಲಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ದುಃಖದಿಂದ ನಾ ಬಿಡುಗಡೆ ಆಗಬೇಕು. ಹಾಗಾಗಿ ನನಗೆ ಈ ಮುಕ್ತಿಗೆ ಏನು ಸಾಧನಗಳು ಅದಾವ ಅವನು ಮಾತ್ರ ನನಗೆ ಕರುಣೆ ಮಾಡಪ್ಪ, ಕರುಣಿಸು ಅಂತ ಹೇಳುವಂಥದ್ದು. ನಿನ್ನೆ ಕೆಲವು ವಿಷಯಗಳು, ಯಾಕಂದರೆ ಅರಿದು ವನಿತಾದಿ ವಿಷಯದೊಳ್ಳುಳ್ಳ ದೋಷವನ್ನು ತೊರೆದವನು ಮರಳಿ ಮುಗಿಸದೆ ಚೆಲಿಯಾಗಿ ಕೊರತೆ ಇಲ್ಲದ ಶಂಭುಲಿಂಗದಂತಿರೆ ಭೋಗ ಜರಕವಿಲ್ಲದಿದೀಗ ಪರಮ ವೈರಾಗ್ಯ. ಅಂದರೆ ಬಿಟ್ಟಂಥ ವಸ್ತುಗಳ ಮೇಲೆ ತಿರುಗಾ ನೋಡದೇ ಇರುವಂಥದ್ದು, ಆ ಕಡೆ ನೋಡದೇ ಇರುವಂಥ ಒಂದು ಭಾವ ಏನಿರ್ತದೆ ಅದು ಪರಮ ವೈರಾಗ್ಯ ಅಂತ ಅನ್ಸ್ಕೊಳ್ತದೆ. ವಿಷಯಗಳನ್ನು ಬಿಟ್ಟ ಮೇಲೆ ಮತ್ತೆ ತಿರ್ಗಾ ಆ ಕಡೆ ಭಾವ ಹಾಕದೇ ಇರುವಂಥದ್ದು ಇದು ಪರಮ ವೈರಾಗ್ಯ ಅಂತ ಅನ್ಸ್ಕೊಳ್ತದೆ. ಅದಕ್ಕೆ ಹಿಂದಿನ ವಿಚಾರಗಳಲ್ಲಿ ಕೆಲವು ವಿಚಾರಗಳು ಹೇಳಿದರು. ಈಗ ಮುಂದಿಂದು ನಾವು 23ನೇದು ನೋಡೋಣ. ಇದರಿಂದ ಆಗ್ಯದ ಈ ಪದ. 23ನೇ ಪದವನ್ನು ನೋಡೋಣ. ಭಕ್ತ ಏನು ಬೇಡ್ಕೊಂಡಲ್ಲ, ಹಿಂಗೆ ಬೇಡ್ಕೊಳ್ಬೇಕಾದ್ರೆ ಆತ ಏನು ಕೇಳೋಣ? ಕರುಣಿಸು ಏನಾಗಿದ್ದೇನೆ ಬೇಡುವೆನು ವರ ಅಭಾವ ಬೇರೊಂದು ವರವನ್ನು ಅಲ್ಲೇನು ಮುಕ್ತಿ ದೊರೆಯುವ ಸಾಧನ ಅಂತ ಕೇಳಿದ. ಹಿಂಗೆ ಬೇಡ್ಕೊಳ್ಬೇಕಾದ್ರೆ ಆತಗೆ ಇದ್ರ ಬಗ್ಗೆ ಗೊತ್ತಿರ್ಬೋದಲ್ಲ, ಯಾವ ಸಾಧನಗಳು ಅಂತ ಅದು ಗೊತ್ತಿರ್ಬೋದು. ಅದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಈತಗತ್ತು ಗೊತ್ತದ. ಗೊತ್ತಿದ್ದ ಮೇಲೆ ಮತ್ತು ಯಾಕೆ ಕೇಳ್ಕೊಂಡ? ಜ್ಞಾನ ಅಂದರೂ ಗೊತ್ತದ, ವೈರಾಗ್ಯ ಅಂದರೂ ಗೊತ್ತದ, ಭಕ್ತಿ ಅಂದರೂ ಗೊತ್ತದ. ಮತ್ತು ಗೊತ್ತಿದ್ದಲ್ಲೇ ಆತ ಇಂಥದ್ದೇ ಕೊಡಪ್ಪ ಅಂತ ಕೇಳಕತ್ತೇನೆ ಅಂದಮೇಲೆ ಅದು ಗೊತ್ತಿರ್ಬೋದಲ್ಲ. ಗೊತ್ತಿದ್ದ ಮೇಲೆ ಯಾಕೆ ಕೇಳ್ಕೊಂಡ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯಗಳ ಇವುಗಳ ಸಾಮಾನ್ಯ ಜ್ಞಾನ ಇರ್ತದೆ. ಅದು ಯಾಕೆ ಕೇಳ್ಕೊಂಡಂತಂದ್ರೆ ಭಕ್ತಿ ವೈರಾಗ್ಯ ಮತ್ತು ಜ್ಞಾನ ಇವುಗಳ ಒಂದು ಸಾಮಾನ್ಯ ಜ್ಞಾನ ಇರ್ತದೆ. ಆದ್ರೆ ವಿಶೇಷ ಶಾಸ್ತ್ರೋಕ್ತ ಜ್ಞಾನ ಇರೋಂಗಿಲ್ಲ. ಅದಕ್ಕೆ ಶಾಸ್ತ್ರ ಅಂತ ಕೊಟ್ಟಾರೆ ನೋಡ್ರಿ. ಭಾಳ ವಿಶೇಷವಾದಂಥದ್ದು ನಿಜಗೊಂಡ್ರದು. ಶಾಸ್ತ್ರದ ಒಂದು ಪ್ರಮಾಣ ಇರಬೇಕಿದು. ಇದು ನೋಡ್ರಿ, ಒಂದು ಅಕ್ಷರಗಳು ಕೂಡ್ಸಂಗಿಲ್ಲ, ಒಂದು ಅಕ್ಷರ ಹೊರಗಿನ ಅಕ್ಷರಗಳನ್ನು ಇದ್ರಾಗ ಒಂದು ಅಕ್ಷರ ಕೂಡ್ಸಂಗಿಲ್ಲ, ಒಂದು ಅಕ್ಷರ ತೆಗೆದು ಹಾಕಂಗಿಲ್ಲ. ಅಷ್ಟು ಅದ್ಭುತವಾದಂಥ ಇವು. ಏನು ಹೇಳಕತ್ತಾರ ಅವರು? ಈಗ ಶಾಸ್ತ್ರೋಕ್ತ ಅಂದ್ರೆ ಪ್ರಮಾಣಗಳನ್ನು ಇಟ್ಕೊಂಡು ಹೇಳುವಂಥದ್ದು, ಅದರಿಂದ ಕೂಡಿರಬೇಕು. ಅಂಥ ಜ್ಞಾನ ಇರೋಂಗಿಲ್ಲ ಇಲ್ಲ ಆತಗೆ. ಹಾಗಾಗಿ ಆ ಕಾರಣದಿಂದ ಅದು ಕೇಳ್ಕೊಂಡಿದ್ದಾನೆ. ಅದು ಉಪನಿಷತ್ತರಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂಥ ವಿಚಾರಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಹೇಳ್ಬೇಕು ಅದನ್ನು. ಅದಕ್ಕೆ ಅದು ವಿಶೇಷ ಜ್ಞಾನ ಅಂತ ಅನಿಸ್ಕೊಳ್ತದೆ. ಈ ಕಾರಣದಿಂದ ಅದು ಕೇಳ್ಕೊಂಡದ. ಅದಕ್ಕಾಗಿ ಪರಮಾತ್ಮ ಇದಕ್ಕೆ ಈ ಬಗ್ಗೆ ಕೇಳ್ಕೊಂಡಿರ್ತಾನೆ. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ನೀನು ಕರುಣಿಸು ಅಂದ್ರೆ ನಾನು ಏನು ಕರುಣೆ ಮಾಡಲಪ್ಪ. ಈಗ ಮುಂದಿನ ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ.
ಭಾಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ನೀನು ಕರುಣಿಸು ನನಗಂತ ಕೇಳಕತ್ತೀಯಲ್ಲ, ನಾನು ಏನು ಕರುಣೆ ಮಾಡಲಪ್ಪ ನಿನಗೆ? ಆದ್ರೆ ನಾನು ಏನು ಕೊಡ್ಬೇಕಾಗಿದೆ ಎಲ್ಲ ಕೊಟ್ಟಿದ್ದೀನಿ. ಭೂಮಿ ಮೇಲೆ ಏನೇನು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಏನೇನು ಜಗತ್ತಿನ ಒಳಗೆ ಅದಾವ ಎಲ್ಲ ಜೀವಿಗಳಿಗೆ ಏನೇನು ಕೊಡ್ಬೇಕಾಗಿದೆ, ಊಟದ ಪದ್ಧತಿ, ನೀರಿಂದು ಪ್ರತಿಯೊಂದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಲ್ಲವನ್ನ ಫ್ರೀಯಾಗಿ ಕೊಟ್ಟಿದ್ದೀನಿ. ಅವ್ರು ಆನಂದವಾಗಿರ್ಬೇಕು, ಯಾವುದು ಯಾರಿಗೇನು ಕೊರತೆ ಮಾಡಿಲ್ಲ ನಾನು. ಆದ್ರೆ ಇಲ್ಲಿ ಮಾಡುವಂಥ ಕೆಲಸಗಳು ಅವ್ರವ್ರಿಗೆ ಬಿಟ್ಟಿನಿ. ಅವರು ಪಾಪದ ಕೆಲಸಗಳನ್ನು ಮಾಡ್ತಾರೆ, ಅವ್ರಿಗೆ ಬಿಟ್ಟದ್ದು. ಪುಣ್ಯದ ಕೆಲಸಗಳನ್ನು ಮಾಡ್ತಾರೆ, ಅವ್ರಿಗೆ ಬಿಟ್ಟದ್ದು. ಸದ್ಗುರುವಿನ ಒಂದು ಪುಣ್ಯ ಜಾಸ್ತಿ ಮಾಡಿ ನಿಷ್ಕಾಮ ಕರ್ಮದ ಫಲವಾಗಿ ಪುಣ್ಯಗಳನ್ನು ಜಾಸ್ತಿ ಮಾಡಿದಾಗ ಸದ್ಗುರುವಿನ ಕಂಡು ಕೇಸಿ ಅವ್ರು ಮೋಕ್ಷ ಪಡ್ಕೊಳ್ತಾರೆ, ಅವ್ರಿಗೆ ಬಿಟ್ಟಿದ್ದೀನಿ. ಎಲ್ಲ ಅವ್ರಿಗೆ ಬಿಟ್ಟಿದ್ದೀನಿ. ಈಗ ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ನಾನು ವೇದಗಳಲ್ಲಿ ಕೂಡ ಪರಮಾತ್ಮ ಬರೆದಂಥದ್ದು, ಅಲ್ಲಿ ಕೂಡ ನಾನು ಯಾರಿಗೂ ಒತ್ತಾಯ ಮಾಡಿಲ್ಲಪ್ಪ, ನೀವು ಇಂಥದ್ದೇ ಪಡ್ಕೊಳ್ರಿ, ಇಂಥದ್ದೇ ಮಾಡಿರಿ ಅಂತ ನಾನು ಯಾರಿಗೂ ಒತ್ತಾಯ ಮಾಡಿಲ್ಲ. ಅಲ್ಲಿ ನಿಮ್ಮ ಯೋಗ್ಯತೆ ಎಷ್ಟದ, ನಿಮ್ಮ ಬುದ್ಧಿ ಎಷ್ಟದ, ಬುದ್ಧಿಗೆ ಅನುಗುಣವಾಗಿ ಅವ್ರು ಮಾಡ್ಕೊಳ್ಳಿ ಅಂತ ಕೊಟ್ಟೀನಿ. ಅದಕ್ಕೆ ವೇದಗಳಲ್ಲಿ ಕೂಡ ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಅಂತ ಹೇಳೋದಲ್ಲಿ. ಅದಕ್ಕೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವು ಯಾವುದು ಸ್ವೀಕಾರ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಹೆಂಗೆ ಈಗ ಒಬ್ಬ ಪುರುಷ ಒಂದು ಅಂಗಡಿಗೆ ಹೋಗ್ತಾನೆ. ಎಂಥ ಅಂಗಡಿಗೆ? ರತ್ನದ ಅಂಗಡಿಗೆ ಹೋಗ್ತಾನೆ. ಅಥವಾ ಆ ಪುರುಷ ರತ್ನದ ಅಂಗಡಿಯನ್ನು ಇಟ್ಟಿರ್ತಾನೆ. ರತ್ನದ ಅಂಗಡಿಯನ್ನು ಇಟ್ಟಿರ್ತಾನೆ. ಅಲ್ಲಿ ಭಾಳಷ್ಟು ಬೆಲೆಗಳ ಉಳ್ಳಂಥ ಬಂಗಾರ ಒಡವೆಗಳು, ವಜ್ರ ವೈಢೂರ್ಯ ಅವೆಲ್ಲ ಇರ್ತಾವಲ್ಲಿ. ಆದ್ರೆ ರತ್ನದ ಅಂಗಡಿಯ ಮುಂದೆ ನಿಂತ್ಕೊಂಡು ನೋಡ್ರಿ ಏನು ಮಾಡ್ತಾನೆ, ತೊಗೊಳ್ಳಿಕ್ಕೆ ಹೋದವ, ಬಂಗಾರವನ್ನು ತೊಗೊಳಕ್ಕೆ ಹೋದವ, ಮುತ್ತು ರತ್ನವನ್ನು ತೊಗೊಳಕ್ಕೆ ಹೋದವ. ಅಂಗಡಿ ಮುಂದೆ ನಿಂತು ರತ್ನವನ್ನು ಕೊಡು ಅಂತಂದ್ರೆ ಕೊಡ್ತಾನೆ. ನನ್ನದು ರತ್ನ ಕೊಡಪ್ಪ, ಮುತ್ತು ರತ್ನ ಕೊಡು, ಅಥವಾ ವಜ್ರ ವೈಢೂರ್ಯ ಕೊಡು ಅಂತಂದ್ರೆ ಕೊಡ್ತಾನೇನು? ಆದ್ರೆ ಅಂಗಡಿಕಾರ ಅಂದರೆ ಅದರಲ್ಲಿ ಎಲ್ಲನೂ ಅದಾವ. ಬಂಗಾರನೂ ಐತೆ, ಮುತ್ತೈತೆ, ರತ್ನ ಐತೆ, ವಜ್ರ ಐತೆ, ವೈಢೂರ್ಯ ಐತೆ. ಆದರೆ ಈತ ಹೋಗಿ ಅದನ್ನು ಕೊಡಪ್ಪ ಅಂತ ಹೇಳಿದ್ರೆ ಅದು ಹೆಂಗೆ ಕೊಡ್ತಾನೆ? ಆದ್ರೆ ನಿನ್ನ ಬಳಿ ರೊಕ್ಕ ಇರಬೇಕು. ನಿನ್ನ ಯೋಗ್ಯತೆ, ನಿನ್ನಲ್ಲಿ ಎಷ್ಟು ದುಡ್ಡು ಇರ್ತಾವ ಅಷ್ಟು ಮಾತ್ರ ನಿನ್ಗೆ ಇಂಥದ್ದು ಕೊಡಪ್ಪ ಅಂತ ನೀನು ಕೇಳ್ಬೋದು. ಈಗ ಓದ್ಗಳನ್ನ ಅವ್ರು ಕೇಳ್ತಾರೆ, ಅಂಗಡಿಯವ್ರು ಬಂಗಾರ ಅಂಗಡಿಗೆ ಅಥವಾ ಎಲ್ಲರ ಓದಕ್ಕೆ ಕೇಳ್ತಾರೆ, ಏನು ಬೇಕ್ರಿ ಅಂತಾರೆ. ಇಲ್ಲರಿ ನಾವು ಸ್ವಲ್ಪ ಬಂಗಾರ ತೊಗೊಳ್ಬೇಕಾಗ್ಯದ, ಎಷ್ಟು ತೊಲಿದು ಬೇಕು ಅಂತ ಕೇಳ್ತಾರೆ. ನಮ್ಗೆ 5 ಗ್ರಾಮಿಂದ ಅಷ್ಟೇ ಬೇಕ್ರಿ ಅಂತಂದಾಗ 5 ಗ್ರಾಮಿಂದ ಅಷ್ಟೇ, ಇವರು 5 ಗ್ರಾಮಿಂದ ತೊಗೊಳ್ಳುವಷ್ಟೇ ಆಧಾರ ಅಂತ ಹೇಳ್ಬಿಟ್ಟು 5 ಗ್ರಾಮಿಂದ ತೋರ್ಸೋಕೆ ಶುರು ಮಾಡ್ತಾರೆ. ಇಲ್ಲ 10 ಗ್ರಾಮಿಂದ ತೋರಿಸ್ರಿ ಅಂದ್ರೆ 10 ಗ್ರಾಮಿಂದ ತೋರ್ಸಕತ್ತಾರೆ. ಅದ್ರಂಗೆ ಇಲ್ಲಿ ಕೂಡ ಆತ ರತ್ನ ಕೊಡ್ರಿ ಅಂತಂದರೆ ಯಾವ ರತ್ನ ಕೊಡ್ಬೇಕತ್ತ? ಯಾವ ರತ್ನವನ್ನು ಕೊಡದೆ? ಯಾಕಂದ್ರೆ ಆ ರತ್ನಗಳ ಬೆಲೆ ಹೇಳ್ತಾನೆ. ನೋಡಪ್ಪ ಇಷ್ಟು ರೊಕ್ಕ, ಈ ರತ್ನಕ್ಕೆ ಇಷ್ಟು ರೊಕ್ಕ ಅದ, ಈ ರತ್ನಕ್ಕೆ ಇಷ್ಟು ರೊಕ್ಕ ಅದ, ಈ ರತ್ನಕ್ಕೆ ಇಷ್ಟು ರೊಕ್ಕ ಅದ ಅಂತ ಹೇಳ್ತಾನೆ. ಅದು ಅವುಗಳಲ್ಲಿ ನಿನಗೆ ಎಷ್ಟು ಶಕ್ತಿಗೆ ಅನುಸಾರವಾಗಿ ಅದನ್ನು ನೀ ಆರಿಸ್ಕೊಳ್ತಿ ಅಂತ ಕೇಳ್ತಾನೆ. ನಿನಗೆ ಯಾವುದು ಬೇಕಪ್ಪ, ನಿನಗೆ ಎಷ್ಟು ಬೇಕು ಅಂತ ಕೇಳ್ತಾನೆ. ಹಂಗೆ ನಿನ್ನ ಬಳಿ ಎಷ್ಟಿರ್ತದೋ ಅಷ್ಟನ್ನು ನನಗೆ ಇದನ್ನು ಕೊಡಪ್ಪ ಅಂತ ನೀ ಕೇಳಿ ಹೆಂಗೆ ತೊಗೊಳ್ತಿದ್ಯೋ, ಚಾರ್ಜ್ ಬೇಗ ಚಾರ್ಜ್ ತೊಗೊಂಬ. ಅದಕ್ಕೆ ಇಲ್ಲಿ ನಿನಗೆ ಎಷ್ಟು ಬೇಕಾಗಿರ್ತದೋ ಅಷ್ಟನ್ನು ಮಾತ್ರ ನೀ ಹೆಂಗೆ ತೊಗೋತಿದ್ದೋ ಅದೇ ರೀತಿ ಇಲ್ಲಿ ಕೂಡ ಕರ್ಮ, ಭಕ್ತಿ, ಜ್ಞಾನ ಇವು 3 ಹೇಳ್ಯಾರ. ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ನೀನು ಯಾವುದು ತೊಗೊಳ್ತಿದ್ದು ನಿನಗೆ ಬಿಟ್ಟದ್ದು. ಇಲ್ಲೇನು ಹೇಳಿದಾರ? ನಿನ್ನ ಮತ್ತು ಅಧಿಕಾರಕ್ಕೆ ಅನುಗುಣವಾಗಿ ಕರ್ಮಾರ ಮಾಡ್ಬೋದು, ಉಪಾಸನೆಯಾರ ಮಾಡ್ಬೋದು, ಜ್ಞಾನವನ್ನಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಅವುಗಳಲ್ಲಿ ನಿನ್ನ ಅಧಿಕಾರ ಯಾವುದಿರ್ತದೋ ಅದನ್ನು ಮಾತ್ರ ಆರಿಸಿಕೊಂಡು ಅದನ್ನು ಮಾಡಪ್ಪ. ಈ ರೀತಿಯಾಗಿ ಜ್ಞಾನ ಮತ್ತು ಯಾವುದು ಕರ್ಮ, ಜ್ಞಾನ, ಉಪಾಸನೆ ಬಗ್ಗೆ ಮುಂದೆ ಹೇಳುತ್ತಾರೆ. ಅರ್ಥ ಆಯ್ತಲ್ಲ? ಭಾಳ ವಿಶೇಷವಾದಂಥದ್ದು ಈ ವಿಚಾರಗಳು ಕೂಡ. ಭಾಳಷ್ಟು ಜನ ಭಕ್ತಿವಂತರು ಅದಾರ, ಕರ್ಮ ಮಾಡ್ತಾರೆ. ಯಾಕಂದ್ರೆ ಕರ್ಮದಲ್ಲಿ ಭಾಳಷ್ಟು ಜನ ಇದ್ದವ್ರು ಅದಾರ. 99% ಕರ್ಮದಲ್ಲೇ ಇದ್ದವ್ರು ಅದಾರ. ಭಾಳಷ್ಟು ಬೆರಳೆಣಿಕೆಗೆ ಅಷ್ಟು ಉಪಾಸನೆಯಲ್ಲಿದ್ದಾರೆ. ಅದಕ್ಕಿಂತ ಪೂರ್ತಿ ಸ್ವಲ್ಪ ಜನ ಉಪಾಸನೆಯಲ್ಲಿ, ಬೆರಳೆಣಿಕೆಯಷ್ಟು ಜ್ಞಾನದಲ್ಲಿ ಅದಾರ, ಭಾಳ ಕಡಿಮೆ.
ಅದಕ್ಕೆ ಇದು ಕೂಡ ಅಷ್ಟೇ, ನೀ ಕರ್ಮ ಆರಿಸ್ಕೊಳ್ತೀಯೋ, ಉಪಾಸನೆ ಆರಿಸ್ಕೊಳ್ತೀಯೋ, ಜ್ಞಾನ ಆರಿಸ್ಕೊಳ್ತೀವಿ. ಹೆಂಗೆ ನಿನಗೆ ಜಾಸ್ತಿ ನಿನ್ನ ಹತ್ರ ದುಡ್ಡಿದ್ದಾಗ ನೀನು ಜಾಸ್ತಿ ಇರುವಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತೊಗೊಳ್ತೀಯೋ ನಿನ್ನ ಯೋಗ್ಯತೆಗೆ ಬಿಟ್ಟದ್ದು. ಅದ್ರಂಗೆ ನಿನ್ನ ಅಧಿಕಾರಕ್ಕೆ ಅನುಗುಣವಾಗಿ ನೀನು ಯಾವ್ದು ಆರಿಸ್ಕೊಳ್ತೀವಿ ಆರಿಸ್ಕೊಳಪ್ಪ. ಮತ್ತು ನೀ ಕರುಣೆ ಮಾಡೋದನ್ನು ನಾನು ಏನು ಮಾಡಲಿ, ನಿನಗೆ ಎಷ್ಟಾಗ್ತದೆ ತಗೋ, ಯಾವುದಾರ ತಗೋ, ನಿನಗೆ ಬಿಟ್ಟಿನಿ ನೋಡು, ಫ್ರೀಯಾಗಿ ಬಿಟ್ಟಿನಿ ನೋಡು ಅಂತ ಪರಮಾತ್ಮ ಹೇಳತ್ತಾನೆ. ಈಗ ಇದನ್ನೇ ನೋಡೋಣ. 23ರಲ್ಲಿ ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವೆ. ಯಾರಿಗೆ ಇದನ್ನು ನಾವು ತಿಳ್ಕೋಬೇಕು. ಗುರುಗಳು ಕರ್ಮ ಮಾಡ್ತಾ ಈಗ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದರು ಮುಕ್ತಿ ಬಯಸಿ ಮನುಜ ಅಂತ ಹೇಳ್ತಾರೆ. ನಂಬು ಜ್ಞಾನವನ್ನೇ ಯಾಕೆ ಹೇಳಿದಾರ? ಮೇಲ್ಮಟ್ಟದ ವಿಚಾರ. ಜ್ಞಾನ ಅನ್ನುವಂಥದ್ದು ಭಾಳ ಮೇಲ್ಮಟ್ಟದ್ದು. ಅದಕ್ಕೆ ಕರ್ಮ ಅನ್ನುವಂಥದ್ದು ಕನಿಷ್ಠ ಐತಪ್ಪ, ಅದರಲ್ಲಿ ಮುಕ್ತಿ ಅಂತ ಬಯಸಬೇಡ ಅಂತ. ಕನಿಷ್ಠ ಅಂದ್ರೇನು? ಕರ್ಮ ಮಾಡ್ತಾ ಇರುವಾಗ ನಿನಗೆ ಅಲ್ಲೇ ಮೋಕ್ಷ ಆಗ್ತದೆ, ಆನಂದ ಆಗ್ತದಂತ ಕುಂದಿರ್ಬೇಡ, ಕರ್ಮದಲ್ಲಿ ಮೋಕ್ಷ ಆಗಂಗಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ 23ನೇ ಪದದಲ್ಲಿ, ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನಿಪ ಕಾಂಡಗಳ ನಿಂತು ತಿಳಿಯುವುದು ಅಂತ 23ನೇ ಪದದಲ್ಲಿ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ. ಏನು ಹೇಳ್ತಾರೆ? ಮಂದಮತಿ ಅಂದರೆ ಯಾರು ಅಂದ್ರೆ ಈ ದೇಹಾದಿಗಳನ್ನು ಅದಾವಲ್ಲ, ದೇಹಗಳು ಅದಾವಲ್ಲ, ಇಲ್ಲಿ ನಾನು ಅನ್ನುವಂಥ ಬುದ್ಧಿ ಯಾರಿಗಿರ್ತದೆ ಅವ್ರಿಗೆ ಮಂದಮತಿ ಅಂತ ಹೇಳ್ತಾರೆ. ಅದಕ್ಕೆ ದೇಹ ನಾನು ನನ್ನದು ಅಂತ ಇದ್ರಾಗ ಬುದ್ಧಿ ಇಟ್ಕೊಂಡು ಕುಂತಿರ್ತಾನಲ್ಲ, ಇದಕ್ಕೆ ಏನಂತಾರೆ? ಮಂದಮತಿ ಅಂತ ಹೇಳ್ತಾರೆ. ವಿಚಾರಿಗೆ ಅಂತಂದ್ರೆ ಏನಪ್ಪ ಅಂದ್ರೆ ಸದ್ವಿವೇಕ ಉಳ್ಳಂಥವನಿಗೆ. ಮತ್ತು ದೈವಪರನಿಗೆ ಅಂದ್ರೆ ದೇವರ ಮೇಲೆ ಭಾಳಷ್ಟು ನಿಷ್ಠಾವಂತ ಇದ್ದಂಥವನಿಗೆ, ದೇವನಿಷ್ಠಾವಂತನಿಗೆ. ಈ 3 ರೀತಿಯಿಂದ ಹೇಳ್ತಾರೆ ಅವರು. ಅಂದರೆ ಇಲ್ಲಿ ಮಂದಮತಿಗೆ ಏನು ಹೇಳಿದ್ರು ಅವರು? ಮಂದಮತಿ ಅಂದ್ರೆ ಕರ್ಮವನ್ನು ಹೇಳಿದರು. ಮಂದಮತಿಗೆ ಏನು ಹೇಳಿದ್ರು? ಕರ್ಮಕಾಂಡವನ್ನು ಹೇಳಿದರು. ಮತ್ತು ವಿಚಾರಶೀಲನಿಗೆ ಅಥವಾ ವಿಚಾರ ಮಾಡುವಂಥದ್ದು, ಅದು ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ಇರುವಂಥದ್ದದ, ಯಾವುದು ನಾಶ ಆಗುವಂಥದ್ದದ, ಇದನ್ನು ತಿಳಿಯುವಂಥ ಒಂದು ಶಕ್ತಿ ಅತಿಗಿರ್ತದೆ. ಏನು ಹೇಳಿದ್ರಪ್ಪ ಅಂತಂದ್ರೆ, ಯಾವುದು ಹೇಳಿದರು? ವಿಚಾರವಂತರೇ ಜ್ಞಾನಕಾಂಡವನ್ನು ಹೇಳಿದರು. ಮತ್ತು ದೈವಪರನಿಗೆ ದೇವರು ಅಂತ ಭಾಳ ಭಕ್ತಿ ಮಾಡ್ತಿರ್ತಾನಲ್ಲ, ದೇವರು ಅಂತೇಳಿ ಭಕ್ತಿ ಮಾಡಂಗಿಲ್ಲ, ಅವ್ರಿಗೇನು ಹೇಳಿದ್ರಪ್ಪ ಅಂದ್ರೆ ಭಕ್ತಿ ಕಾಂಡವನ್ನು ಹೇಳಿದರು. ಈ ರೀತಿ 3 ಜನರಿಗೆ ಹೇಳ್ಯಾರ ಅವರು. ಮತ್ತು ಸತ್ಕರ್ಮಗಳನ್ನೇ ಮಾಡ್ತಕ್ಕಂಥದ್ದು ಕರ್ಮಕಾಂಡಿಗೆ ಮಂದಮತಿ ಅಂತ ಯಾಕೆ ಕರೆದ್ರು? ಈಗ ಸತ್ಕರ್ಮ ಮಾಡಾಕತ್ತೇನ ಏನ ಬೇರೆ ಕೆಲಸ ಮಾಡಾಕತ್ತೇನೇನೋ ಇಲ್ಲ, ಸತ್ಕರ್ಮಗಳನ್ನೇ ಮಾಡಾಕತ್ತೇನೆ, ಮತ್ತು ಅದಕ್ಕೆ ಮಂದಮತಿ ಅಂತ ಯಾಕೆ ಕರೆದ್ರು ನೋಡ್ರಿ? ಅದಕ್ಕೆ ಮತ್ತು ಚಲೋನೇ ಅಲ್ಲ, ಚಲೋ ಕೆಲಸಗಳನ್ನು ಮಾಡಾಕತ್ತೇನ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಾಕತ್ತೇನಂದ್ರೆ ಮತ್ತು ಅದಕ್ಕೆ ಮಂದಮತಿ ಅಂತ ಯಾಕೆ ಕರೆದ್ರಿ ಗುರುಗಳು ಅಂತ ಕೇಳ್ಬೋದು. ಆವಾಗ ಹೇಳ್ತಾರೆ ಅವ್ರು, ನೋಡ್ರಿ, ಈ ಶರೀರ ಹೆಂಗೈತೆ, ಸ್ವಪ್ನದಾಗ ಐತೇನೆ ಈ ಶರೀರ ಅಂದ್ರೆ ಸ್ವಪ್ನದಾಗ ಕೂಡ ಇಲ್ಲ ಈ ಶರೀರ. ಮತ್ತು ಸುಪ್ತಿಯಲ್ಲಿ ಐತೇನು? ಸುಪ್ತಿ ಅಂದರೆ ಗಾಢವಾದ ನಿದ್ರೆ. ಸುಪ್ತಿಯಲ್ಲಿ ಶರೀರ ಐತೇನಂದ್ರೆ ಸುಪ್ತಿಯಲ್ಲಿ ಕೂಡ ಶರೀರ ಇಲ್ಲ. ಮತ್ತು ನೀನು ಮಾತ್ರ ಸ್ವಪ್ನ ಮತ್ತು ಸುಸುಪ್ತಿಗಳು ಎರಡರಲ್ಲಿಯೂ ಇರುವಂಥವ್ನು. ನೀನು ಹೆಂಗಿದೆ? ಸ್ವಪ್ನದಲ್ಲೂ ಇದೆ, ಸುಸುಪ್ತಿಯಲ್ಲಿ ಇರುವಂಥವನು. ಮತ್ತು ದೇಹವೇ ತಾನಾಗಿದ್ದರೆ ಏನು ಹೇಳ್ತಾರೆ ಅವರು? ಸ್ವಪ್ನ ಮತ್ತು ಸುಸುಪ್ತಿ ಈ ಎರಡರಲ್ಲಿಯೂ ಇರಬೇಕಾಗಿತ್ತಲ್ಲ. ದೇಹ ನಾನೇ ಆಗಿದ್ದೆ ಅಂತ ಅನ್ನೋದಾದ್ರೆ ಸ್ವಪ್ನ ಸುಸುಪ್ತಿಯಲ್ಲಿ ಎರಡರಲ್ಲಿ ಇರಬೇಕಾಗಿತ್ತು, ಇರೋದಿಲ್ಲ. ತಾನು ಎರಡರಲ್ಲಿಯೂ ಇರುವುದರಿಂದ ಈ ದೇಹ ತಾನಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಸ್ವಪ್ನದಲ್ಲೂ ಇಲ್ಲ, ಒಂದು ಕಾಲದಲ್ಲಿ ತೋರಿ ಇನ್ನೂ 2 ಕಾಲದಲ್ಲಿ ತೋರಂಗಿಲ್ಲ, ಹೌದಿಲ್ಲ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ದೇಹ ತಾನಾಗಂಗಿಲ್ಲಪ್ಪ. ದೇಹ ಹೆಂಗಂದ್ರೆ ಹೇಳ್ತಾರೆ ಅವರು, ಇಲ್ಲಿಯೇ ನಾಶವಾಗ್ತದೆ. ದೇಹ ಎಲ್ಲಿ ಹುಟ್ಟ್ಯದ, ಇಲ್ಲಿ ಹುಟ್ಟ್ಯದ, ಇಲ್ಲಿ ನಾಶ ಆಗ್ತದೆ. ಅದಕ್ಕೆ ತಾನು ನಾಶ ಹೊಂದದೆ. ಅದಕ್ಕೆ ಈ ಕೆಲವು ವಿಚಾರಗಳು ಬರ್ತಾವೆ. ಹೆಂಗಪ್ಪ? ಯಾರಾದರೂ ಸತ್ತಾಗ ತತ್ವ ಅದಕ್ಕೆ ಎಲ್ಲ ಕಡೆ ಅಡಿಗೆದಂತ ಹೇಳುವಂಥದ್ದು. ಶರೀರ ಅಲ್ಲೇ ಇರ್ತದೆ. ಯಾಕಂದ್ರೆ ಅಜ್ಞಾನಿಗೆ ಗೊತ್ತಿಲ್ಲೇನೋ, ಅವರಿಗೂ ಗೊತ್ತದ. ಹೆಂಗೆ ಗೊತ್ತದ? ಶರೀರ ಅಲ್ಲೇ ಇರ್ತದೆ. ತಂದೆ ತಾಯಿ ಆಗಲಿ, ಯಾರೇ ಆಗಲಿ, ಎಲ್ಲ ಮಂದಿ ಮಕ್ಕಳು ಎಲ್ಲ ಇರ್ತಾರೆ. ಶರೀರ ಅಲ್ಲೇ ಆದಂತ ಎಲ್ಲರಿಗೂ ಗೊತ್ತದ. ಅದು ಎಲ್ಲಿ ಹೋದೆಪ್ಪ ಅಂತ ಹೇಳ್ತಾರಿಲ್ಲ ಸತ್ತಾಗ.
ಎಲ್ಲಿ ಓದಿ ಎಲ್ಲಿ ಅಡಿಗಿದಿ ಅಂತ ಹೇಳ್ತಾರೆ. ಅಂದ್ರೆ ಶರೀರ ಇದ್ದದ್ದು ಯಾವುದೇ ಶರೀರ ಬಿಟ್ಟು ಅದು ಹೋಗ್ಯದ ಒಂದು. ಅದಕ್ಕೆ ಶರೀರ ಎಲ್ಲಿ ಹುಟ್ಟ್ಯದ ಅಲ್ಲೇ ನಾಶ ಆಗ್ತದೆ. ಒಳಗಡೆ ಇರುವಂಥದ್ದು ಏನೈತಪ್ಪ ಅಂದ್ರೆ ತಾನು ಮಾತ್ರ ಆತ್ಮ, ತಾನು ಪರಮಾತ್ಮ ನೋಡ್ರಿ, ತಾನು ಮಾತ್ರ ನಾಶ ಹೊಂದದೆ ಕರ್ಮದ ಫಲಗಳನ್ನು ಭೋಗಿಸೋದಕ್ಕಾಗಿ ಸ್ವರ್ಗಾದಿ ಲೋಕಗಳಿಗೆ ಹೋಗ್ಬಿಡ್ತದೆ. ಅದು ಮತ್ತು ಹೋಗುವಂಥದ್ದು ಬೇರೆ ಐತಿಲ್ಲ, ಇರುವಂಥದ್ದು ಬೇರೆ. ಯಾಕಂದ್ರೆ ಶರೀರ ಅಲ್ಲೇ ಅದ. ಮತ್ತು ಎಲ್ಲಿ ಹೋಗಿದೆ ಅಂತ ಗೊತ್ತದಿಲ್ಲ, ಎಲ್ಲರಿಗೂ ಗೊತ್ತದ ವಿಚಾರ. ಆದ್ರೆ ಅದನ್ನು ಚಂದ ತಿಳ್ಕೊಂಡ್ರೆ ಮಹಾತ್ಮರೇ ಆಗಿಬಿಡ್ತಾರೆ. ಮತ್ತು ಎಲ್ಲದ್ರಾಗ ಆಸು ಹೋಗ್ತದೆ ನೋಡ್ರಿ, ಎಲ್ಲರಿಗೂ ಗೊತ್ತದೆ, ಏನು ಗೊತ್ತಿಲ್ಲ, ಅಜ್ಞಾನಿಗಳಿಗೂ ಗೊತ್ತದು. ಶರೀರ ಮಾತ್ರ ಇಲ್ಲೇ ಅದ, ಹೋಗಿಬಿಟ್ಟಾನ ಆ ಕಡೆ ಹೋಗಿ ಎಲ್ಲೋಗ್ಯಾನ ಅಲ್ಲೇ ಶರೀರ ಇಲ್ಲೇ ಅದನ್ನಪ್ಪ ಅಂತ ಅನ್ಬೇಕು. ಯಾರು ನಂತಾರೆ ನೀವು ಹೊತ್ತಿಗೆ ಜಗತ್ತಿನೊಳಗೆ ಇಲ್ಲೇ ಕುಂತಿದ್ದೆಪ್ಪ, ಇಲ್ಲೇ ನಿಂತಿದ್ದೆಪ್ಪ ಅಂತಾರ, ಎಲ್ಲಿ ಅದಪ್ಪ ಅಂತಾರೆ. ಮತ್ತು ಶರೀರ ಆದಲ್ಲ, ಮತ್ತು ಓದವ ಯಾರು? ಹಾಗಾಗಿ ಆತ ಮಾತ್ರ ಲೋಕಗಳಿಗೆ ಹೋಗ್ತಾನೆ. ಅದರಿಂದ ಆತ ಹೆಂಗೆ ಕರ್ಮದ ಫಲಗಳನ್ನು ಉಣೋದಕ್ಕೆ ಹೋಗ್ತಾನತ. ಒಳಗಡೆ ಇರುವಂಥ ಚೈತನ್ಯ ನೋಡ್ರಿ ಹೆಂಗೈತದ. ಈ ಜೀವ ಏನಾಗ್ತದ, ಕರ್ಮಗಳ ಫಲಗಳನ್ನು ಉಣೋದಕ್ಕಾಗಿ ಅದು ಹೋಗ್ತದೆ. ಅದರಿಂದ ಈ ದೇಹಕ್ಕಿಂತಲೂ ತಾನು ಭಿನ್ನ ಆಗಿದ್ದಾನ, ಶರೀರಕ್ಕಿಂತ ಆತ ಭಿನ್ನ ಆಗಿದ್ದಾನೆ. ಮತ್ತು ಹೋಗ್ತಾನೆ ಬರ್ತಾನೆ ನೋಡ್ರಿ. ಅದಕ್ಕೆ ಶರೀರಕ್ಕಿಂತ ಭಿನ್ನ ಆಗಿದ್ದಾನೆ. ಹೀಗಿದ್ದರೂ ಅದನ್ನು ತಿಳಿಯದೆ ಈ ದೇಹವೇ ನಾನು ಅನ್ನೋದರಿಂದ ಇಷ್ಟಿದ್ದರೂ ಕೂಡ ನೋಡ್ರಿ, ಎಲ್ಲರಿಗೂ ಗೊತ್ತದಂದ್ರೂ ಕೂಡ ನಾವು ಅಷ್ಟು ಕರೆಕ್ಟಾಗಿ ತಿಳ್ಕೊಳಂಗಿಲ್ಲ. ಆದರೂ ಕೂಡ ಈ ಶರೀರ ನಾನೇ ಅಂತ ಅಂದ್ಕೊಳ್ತೀವಲ್ಲ. ಅದಕ್ಕಾಗಿ ಇವ್ರಿಗೇನು ಹೇಳ್ತಾರೆ ಅವರು ಮಹಾತ್ಮರು, ಮಂದಮತಿಗಳು ಅಂತಾರೆ. ಮಂದಮತಿಗಳು ಅಂತ ಹೇಳ್ತಾರೆ. ಕನಿಷ್ಠ ಬುದ್ಧಿ ಅಂಥವ್ರು ಅಂತ ಕೂಡ ಹೇಳ್ತಾರೆ, ಮಂದ ಬುದ್ಧಿ ಅಂಥವ್ರು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ದೇಹದಲ್ಲಿ ಯಾರಿಗೆ ನಾನು ಅನ್ನುವಂಥ ಬುದ್ಧಿ ಇರ್ತದೋ ಅವನಿಗೆ ನೋಡ್ರಿ ಇದನ್ನು ತಿಳ್ಕೊಬೇಕು ಸರಿಯಾಗಿ. ಅದಕ್ಕೆ ಕ್ರಮಶಾಸ್ತ್ರ ಎಲ್ಲೆಲ್ಲಿ ಏನು ಸಿಗ್ತದೆ ಹೇಳೋಕ್ಕಾಗಂಗಿಲ್ಲ. ಇದು ಕ್ರಮಶಾಸ್ತ್ರ ಹೆಂಗೈತೆ ಅಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಸಿಗ್ತಂತ ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ಇಲ್ಲೇನು ಹೇಳ್ತಾರೆ, ದೇಹದಲ್ಲಿ ಯಾರಿಗೆ ನಾನು ಅನ್ನುವಂಥ ಬುದ್ಧಿ ಇರ್ತದೋ ಅದಕ್ಕೆ ಕರ್ಮಕಾಂಡ ಹೇಳ್ಯಾರ. ಕರ್ಮಕಾಂಡ ಯಜ್ಞ ಯಾಗಾದಿಗಳನ್ನು ಮಾಡೋದು, ಜಪ ತಪ ಮಾಡೋದು, ಗುಡಿಗುಂಡಾರ ಸುತ್ತರೋದು, ಯಾತ್ರೆಗಳನ್ನು ಮಾಡೋದು. ಯಾರಿಗೆ ಹೇಳ್ಯಾರ ಇದನ್ನು? ಯಾರಿಗೆ ಹೇಳ್ಯಾರ ಅಂತಂದ್ರೆ ಶರೀರದಲ್ಲಿ ಯಾರಿಗೆ ನಾನು ಅನ್ನುವಂಥ ಬುದ್ಧಿ ಇರ್ತದೋ ಅವ್ರಿಗೆ ಕರ್ಮ ಹೇಳಿದಾರ ಮಾಡ್ರಿ ಅಂಥೇಳಿ. ಅರ್ಥ ಆಯ್ತಲ್ಲ? ಅಂಥ ಬುದ್ಧಿ ಉಳ್ಳಂಥವ್ರು ಕರ್ಮ ಮಾಡೋದು ಕೇಳ್ಯಾರ ಅವರಿಗೆ. ಇದನ್ನು ಚಂದ ಅರ್ಥ ಮಾಡ್ಕೋಬೇಕಿದು. ಯಾಕ್ರಿ ಇವೆಲ್ಲ ಮತ್ತು ಕರ್ಮ ಮಾಡಬಾರ್ದು ಅಂತಾರಲ್ರಿ, ಮತ್ತು ಜ್ಞಾನ ಮಾಡ್ಕೋಬೇಕಂತಾರೆ. ಮತ್ತು ಕರ್ಮದಿಂದನೂ ಜ್ಞಾನ ಆಗ್ತದಲ್ರಿ. ಹಂಗೇನಿಲ್ಲ. ಇಲ್ಲಿ ವ್ಯತ್ಯಾಸಗಳ್ರಿ ವ್ಯತ್ಯಾಸಗಳು ಹೆಂಗದಾವೆ ನೋಡ್ರಿ. ಇಲ್ಲಿ ಯಾರಿಗೆ ಶರೀರ ನಾನೇ ಅಂತ ಬುದ್ಧಿ ಇರ್ತದ, ಶರೀರದಲ್ಲಿ ನಾನೇ ಅನ್ನುವಂಥ ಬುದ್ಧಿ ಯಾರಿಗೆ ಇರ್ತದೋ ಅವ್ರಿಗೆ ಕರ್ಮಕಾಂಡ ಹೇಳ್ಯಾರ ಅವರಿಗೆ. ಅರ್ಥ ಇದೆಯಲ್ಲ? ಅದಕ್ಕೆ ಈ ರೀತಿಯಾಗಿ ಮತ್ತು ಸದ್ವಿವೇಕ ಉಳ್ಳಂಥವ್ರಿಗೆ ಯಾವುದು ಸತ್ಯದ ಯಾವುದು ಮಿಥ್ಯದಂತ ಏನು ವಿಚಾರ ಉಳ್ಳಂಥವ್ರಿಗೆ ಏನು ಹೇಳಿದಾರೆ, ಅವ್ರಿಗೆ ಜ್ಞಾನಕಾಂಡ ಹೇಳಿದ್ದಾರೆ. ಮತ್ತು ದೇವರ ಮೇಲೆ ನಿಷ್ಠಾವಂತ ಇದ್ದಂಥವನಿಗೆ ಅಲ್ಲಿ ಉಪಾಸನೆ ಕಾಂಡ ಹೇಳಿದ್ದಾರೆ. ಈಗ ನಾವು ಕರ್ಮಕಾಂಡದ ಬಗ್ಗೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಕರ್ಮಕಾಂಡ ಯಾಕೆ ಕರ್ಮಕಾಂಡ ಮಾಡೋದರಿಂದ ಅಲ್ಲಿ ಮುಕ್ತಿ ಆಗಂಗಿಲ್ಲ ಅಂತ ಹೇಳಿದರು. ನಿಜಗೊಂಡ್ರು ಒಂದ್ರಾಗ ಹೇಳ್ಯಾರಲ್ಲ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರು ಮುಕ್ತಿ ಎಂಬ ಏಸಿ ಮನುಜ ಅಂತ ಹೇಳಿದ್ದಾರೆ. ಆದರೆ ಈ ಕರ್ಮಕಾಂಡದ ಇದನ್ನು ಯಾರು ಮಾಡ್ತಾರೆ, ಯಾತಕ್ಕೆ ಮಾಡ್ತಾರೆ, ಅವ್ರ ಬುದ್ಧಿಗಳು ಏನಿರ್ತಾವೆ ಅನ್ನೋದನ್ನು ಭಾಳ ಚಂದ ತಿಳಿಸ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ 1ನೇ ನುಡಿಯಲ್ಲಿ ಹೇಳ್ತಾರೆ, ದೇಹ ಅಭಿಮಾನ ಬೆರೆಸಿ ಕೃತ್ಯ ನಿಶ್ಚಯವನ್ನು ಊಹಿಸಿ ಮಾಡಿ ಅವರ ಫಲಗಳನ್ನು ಸಾಹಸಿಯಾಗಿ ಭೋಗಿಪ ಕರ್ತೃ ತಾನೆಂಬ ಮೋಹವೇ ಭವಬೀಜಬಹುದುದು ಕರ್ಮಕಾಂಡ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ದೇಹಾಭಿಮಾನ ಬೆರೆಸಿ ಅಂದ್ರೆ ದೇಹವೇ ನಾನು ಅನ್ನುವಂಥ ಅಭಿಮಾನದಿಂದ ಕೂಡ್ಕೊಂಡಿರ್ತಾನ. ಅದಕ್ಕೆ ಪಾಪ ಎಲ್ಲೈತೆ ಅಂದ್ರೆ ನಮ್ಮಲ್ಲೇ ಐತೆ. ಅದು ಪಾಪ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಯಾವಾಗ ಶರೀರ ನಾನೇ ಅಂತ ನಾ ಹಿಡ್ಕೊಳ್ತೀನಿ ಆವಾಗ ಭಾಳ ದೊಡ್ಡ ಪಾಪ ಬರ್ತದಂಥದ್ದು. ಅದಕ್ಕೆ ದೇಹದ ಅಭಿಮಾನ ಯಾರಿಗಪ್ಪ ಅಂತಂದ್ರೆ ದೇಹವೇ ತಾನಂತ ಅಭಿಮಾನ ಮಾಡಿಕೊಂಡತ್ತ. ಮತ್ತು ಕೃತ್ಯ ನಿಶ್ಚಯವನ್ನು ಅಂತಂದ್ರೆ ಕಾರ್ಯಗಳ ಸಮೂಹವನ್ನು ಮಾಡುವಂಥದ್ದು. ಯಾಕಂದ್ರೆ ದೇಹದಲ್ಲಿ ಮತ್ತು ದೇಹಕ್ಕೆ ಸಂಬಂಧವಾದಂತಹ ಈ ವರ್ಣಗಳು ಮತ್ತು ಆಶ್ರಮಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದು
ದೇಹ ನಾನು ಅನ್ನುವಂಥವ್ರಿಗೆ ಸಂಬಂಧಪಟ್ಟದ್ದು ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮಗಳು ಅಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಆಶ್ರಮಗಳು ಬ್ರಹ್ಮಚರ್ಯ, ವಾನಪ್ರಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಇವು ಆಶ್ರಮಗಳು. ವರ್ಣಗಳು ಮತ್ತು ಆಶ್ರಮಗಳು ಇವು ಯಾರಿಗೆ ಹೇಳ್ಯಾರ್ರಿ? ಯಾರು ಹೇಳ್ತಾರ ಅಂತಂದ್ರೆ, ಯಾರು ಈ ಶರೀರ ನಾನು ಅನ್ನುವಂಥ ಶರೀರದ ಅಭಿಮಾನ ಉಳ್ಳಂಥವರಲ್ಲಿ ಇವು ಇರ್ತಾವೆ. ಶರೀರಕ್ಕೆ ಸಂಬಂಧಪಟ್ಟ ಅಂದ್ರೆ ಶರೀರದ ಅಭಿಮಾನ ಉಳ್ಳಂಥವ್ರಿಗೆ ವರ್ಣಾಶ್ರಮಗಳು ಇರ್ತಾವೆ. ಈ ರೀತಿಯಾಗಿ ವರ್ಣಾಶ್ರಮಗಳಿಗೆ ಸಂಬಂಧವಾದಂಥ ನಾನಾ ಪ್ರಕಾರವಾದಂಥ ಕರ್ಮಗಳನ್ನು ಮಾಡಿ ಅಲ್ಲಿ ಈ ಒಂದು ಶರೀರಕ್ಕೆ ಸಂಬಂಧಪಟ್ಟಂಥ ವರ್ಣ ಆಶ್ರಮಗಳು ಈ ಪ್ರಕಾರ ಕರ್ಮಗಳನ್ನು ಮಾಡಿ ಮತ್ತು ಅವುಗಳ ಫಲರೂಪವಾದ ಈಗ ಬ್ರಹ್ಮಚರ್ಯ ಆಗಿರ್ಬೋದು, ಮತ್ತು ಗೃಹಸ್ಥ ಧರ್ಮ ಆಗಿರ್ಬೋದು, ವಾನಪ್ರಸ್ಥ ಧರ್ಮ ಆಗಿರ್ಬೋದು, ಮತ್ತು ಸನ್ಯಾಸ ಧರ್ಮ ಆಗಿರ್ಬೋದು. ಇವೆಲ್ಲ ಈ ಪ್ರಕಾರವಾಗಿ ಆ ಕರ್ಮಗಳನ್ನು ಮಾಡುವಂಥದ್ದು ಮಾಡಿ ಅವುಗಳ ಫಲರೂಪ ಅಂಥದ್ದು ಏನಪ್ಪ? ಇವು ಆಶ್ರಮಗಳು ಯಾವುದ್ರ ಸಂಬಂಧ ಮಾಡಿದರೂ ಶರೀರ ನಾನು ಅನ್ನುವಂಥ ಸಂಬಂಧದಿಂದ ಇವ ವರ್ಣಾಶ್ರಮಗಳ ಒಂದು ಕಾರ್ಯಗಳು ನಡೀತಾವೆ. ಇದ್ರ ಫಲಗಳು ಏನಪ್ಪ ಅಂತಂದ್ರೆ ಸ್ವರ್ಗಾದಿ ಲೋಕಗಳ ಭೋಗಗಳನ್ನು ಯಾಕಂತಂದ್ರೆ ಈ ಸ್ವರ್ಗಾದಿ ಭೋಗಗಳು ಇಷ್ಟೆಲ್ಲ ಕರ್ಮಗಳನ್ನು ನಾನು ಮಾಡಿದ್ದೀನಿ. ಸ್ವರ್ಗಾದಿ ಲೋಕಗಳ ಭೋಗವನ್ನು ಪ್ರಯತ್ನಪೂರ್ವಕವಾಗಿ ಈ ಒಂದು ಭೋಗಿಸುವ ಕರ್ತನೇ ನಾನಿದ್ದೀನಿ. ಇವೆಲ್ಲ ನಾನು ಮಾಡಿದ್ದೀನಿ. ಸ್ವರ್ಗಾದಿ ಭೋಗಗಳನ್ನು ಅನುಭವಿಸುವಂಥವನ್ನ ನಾನು ಇದ್ದೀನಿ, ಆ ಕರ್ತ ನಾನು ಅದೀನಿ ಅನ್ನುವಂಥ ಮೋಹದಿಂದ ಕೂಡಿರ್ತಾನಂತೆ. ಮೋಹದಿಂದ ಕೂಡಿದಕ್ಕೆ ಕರ್ಮಕಾಂಡ ಅಂತ ಹೇಳ್ಸ್ಕೊತ. ಈಗ ಜಪ ಮಾಡ್ಬೇಕಾದ್ರೆ ಆತನ ಮನಸ್ಸಿನಾಗ ಏನಿರ್ತದೆ, ನಾನು ಮುಂದೆ ಹೋದರೂ ಕೂಡ ಸ್ವರ್ಗಾದಿ ಭೋಗಗಳನ್ನು ನಾನು ಈ ಕರ್ಮವನ್ನು ಮಾಡಾಕತ್ತೀನಿ. ಕರ್ಮ ಎಲ್ಲಿ ನಡೀತದೆ? ಶರೀರ ನಾನಂದಾಗ ನಡೀತದೆ. ಈಗ ಎಲ್ಲಾದ್ರೂ ನಾವು ಗುಡಿಗೆ ಹೋಗ್ಬೇಕಾಗಿತ್ತಂದ್ರೆ ಏನು ಮನೆಗೆ ಕುಂತಾಗ ಗುಡಿಗೆ ಹೋದಂಗೆ ಆಗಿಬಿಡ್ತದನ. ಮತ್ತು ಅಲ್ಲಿ ಏನು ಮಾಡಬೇಕು? ಶರೀರನ ತೊಗೊಂಡು ಹೋಗ್ಬೇಕು. ಮತ್ತು ಶರೀರದ ಜೊತೆನೇ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮತ್ತು 5-6 ಸಲ ಗುಡಿ ಸುತ್ತರ್ದು ಮತ್ತು ಏನೇನು ಮಾಡ್ಬೇಕಾದ್ರೆ ಮಾಡ್ಕೊಂಡು ಬರ್ತೀವಿ. ಹೌದಲ್ಲ? ಶರೀರ ಇದ್ದಾಗ ಇವು ಜಪ ತಪ ಯಜ್ಞ ಯಾಗಾದಿಗಳು ಇವೆಲ್ಲ ಶರೀರ ನಾನಂದಾಗ ನಡೀತಾವೆ. ಶರೀರ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಇವು. ಅದಕ್ಕೆ ಈ ರೀತಿಯಾಗಿ ಮತ್ತು ನಾನು ಜಪ ತಪ ಎಲ್ಲ ಮಾಡೀನಿ ಮತ್ತು ಮುಂದೆ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸುವಂಥವು ನಾನೇ ಇದ್ದೀನಿ ಅನ್ನುವಂಥ ಭಾವದಿಂದ ಕೂಡ್ಕೊಂಡಿರ್ತಾನೆ. ಈ ಭಾವ ಏನು ಅನ್ನಿಸ್ತದೆ? ಅದು ಮೋಹ. ಈ ಮೋಹವೇ ಕರ್ಮಕಾಂಡ ಅಂತ ಹೇಳಿಸ್ಕೊಳ್ತದೆ. ಇದು ಜನನ ಮರಣ ರೂಪ ಸಂಸಾರಕ್ಕೆ ಈ ಭಾವ ಏನಾಯಿತು ನೋಡ್ರಿ. ನೀನು ಹುಟ್ಟಿನಿಂದ ಸಾಯೋವರೆಗೂ ಈ ಕರ್ಮಗಳನ್ನು ಮಾಡಿದರೂ ಕೂಡ ನಿನಗೆ ದುಃಖ ತಪ್ಪಂಗಿಲ್ಲ. ಅರ್ಥ ಆಯ್ತಲ್ಲ? ಜನನ ಮರಣ ರೂಪಾತ್ಮಕವಾದಂಥ ದುಃಖ ನಿನಗೆ ಯಾವತ್ತೂ ತಪ್ಪಂಗಿಲ್ಲ ನೋಡ್ರಿ. ಅದನ್ನು ಹೇಳ್ತಾ ಇದ್ದಾರೆ ಅವರು. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಜನನ ಮರಣ ರೂಪ ಸಂಸಾರಕ್ಕೆ ಕಾರಣ ಆಗ್ತದೆ. ಆ ದುಃಖ ತಪ್ಪಂಗಿಲ್ಲ, ಮತ್ತು ಕಾರಣ ಆಗ್ತದೆ. ಹುಟ್ಟಿ ಬರೋದಕ್ಕೆ ಮತ್ತೆ ಕಾರಣ ಆಗ್ತದೆ. ಈ ಕರ್ಮಗಳು ದೇಹದಲ್ಲಿ ಮತ್ತು ದೇಹಕ್ಕೆ ಸಂಬಂಧವಾದಂಥ ಯಾಕಂದ್ರೆ ಈ ಕರ್ಮಗಳು ಹೆಂಗಂದ್ರೆ ದೇಹಕ್ಕೆ ಸಂಬಂಧವಾದಂಥ ವರ್ಣಾಶ್ರಮಗಳಲ್ಲಿ ಅಭಿಮಾನವಿರದಿದ್ರೆ ಇವ್ಯಾವು ನಡೆಯಂಗಿಲ್ಲ. ಅರ್ಥ ಆಯ್ತಲ್ಲ? ಕರ್ಮಗಳು ದೇಹದಲ್ಲಿ ಮತ್ತು ದೇಹಕ್ಕೆ ಸಂಬಂಧವಾದಂಥ ವರ್ಣಾಶ್ರಮಗಳು ಇವುಗಳು ಇರಲೇಬೇಕು. ಇದ್ದಾಗ ಮಾತ್ರ ಕರ್ಮ ನಡೀತದೆ. ಅರ್ಥ ಆಯ್ತಲ್ಲ? ಕರ್ಮಗಳು ಯಾರು ಮಾಡಕತ್ತಿರಂದ್ರೆ ಶರೀರ ನಾನು ಅಂದವರೇ ಕರ್ಮಗಳನ್ನು ಮಾಡೋದು. ಗೊತ್ತಾಯ್ತಲ್ಲ? ಕರ್ಮಗಳು ಯಾರು ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಇವು ಅಭಿಮಾನ ಇರಲಿಲ್ಲ ಅಂದ್ರೆ ಆ ಶರೀರದ ಅಭಿಮಾನ ಅಲ್ಲಿದ್ದಾಗ ವರ್ಣಾಶ್ರಮಗಳ ಸಂಬಂಧ ಇರ್ತದೆ, ಅಲ್ಲಿ ಅದು ಇರ್ತದೆ, ಅದ್ರಾಗ ಇರ್ತಾರೆ ಅವರು. ಹಾಗಾಗಿಬಿಟ್ಟು ಇಲ್ಲಿ ಕರ್ಮಗಳು ನಡೀತಾವೆ. ಅಭಿಮಾನ ಇಲ್ಲದಿದ್ದರೆ ಇವ್ಯಾವ ನಡೆಯಂಗಿಲ್ಲ, ಕರ್ಮ ನಡೆಯಂಗಿಲ್ಲ. ಈ ದೇಹನೂ ನಾನಲ್ಲ, ದೇಹಕ್ಕೆ ಸಂಬಂಧವಾದಂಥ ವರ್ಣಾಶ್ರಮಗಳು ನನಗಿಲ್ಲ ಅಂದಾಗ ಈ ಕರ್ಮ ನಡೆಯಂಗಿಲ್ಲ. ಅದಕ್ಕಾಗಿ ಈ ಕರ್ಮಕಾಂಡವನ್ನು ದೇಹ ಅಭಿಮಾನದಿಂದ ಕೂಡಿದ ಮಂದಮತಿಯನ್ನು ಕುರಿತು ಹೇಳೋದು. ಅದಕ್ಕೆ ನೋಡಪ್ಪ, ಜಪ ತಪ ಯಜ್ಞ ಯಾಗಾದಿಗಳು ಇವೇನು ಅದಾವಲ್ಲ, ಇವು ಯಾರು ಸಲುವಾಗಿ ಹೇಳಿದಾರ ಅಂತಂದ್ರೆ ಈ ದೇಹದ ಅಭಿಮಾನವನ್ನು ಇಟ್ಕೊಂಡು ಕುಂತಿರ್ತಾರಲ್ಲ ಅವ್ರಿಗೆ ಹೇಳೋದಿದು, ಅವ್ರಿಗೆ ಹೇಳಿದಂಥದ್ದು. ಅದಕ್ಕೆ ಈ ಯಾವ್ದು ಹೇಳಿದಾರೆ? ಮಂದಮತಿಯಿಂದ ಕೂಡ್ಕೊಂಡಂಥವ್ರಿಗೆ ಈ ಕರ್ಮಕಾಂಡವನ್ನು ಹೇಳ್ಯಾರ ಅವರು. ಅದರಲ್ಲಿ ನಿನ್ನ ಅಧಿಕಾರ ಇತ್ತು ಅಂದ್ರೆ, ಒಂದು ವೇಳೆ
ನನಗೆ ಕರ್ಮದಲ್ಲೇ ನಿನಗೆ ಅಧಿಕಾರ ಇತ್ತು ಅಂತಂದ್ರೆ ದೇಹ ಅಭಿಮಾನದಿಂದ ಕೂಡಿಕೊಂಡು ಕರ್ಮಗಳನ್ನಾದರೂ ಮಾಡು, ಹಂಗೆ ಸಾಯ್ಬೇಡ. ಒಂದು ವೇಳೆ ನಿನಗೆ ಕರ್ಮಗಳಲ್ಲೇ ಅಧಿಕಾರ ಇತ್ತಂದ್ರೆ ಹಂಗಾರ ಮಾಡಿ ಸಾಯಿ, ಹಂಗೆ ಸಾಯಕ್ಕೆ ಹೋಗಬೇಡ. ಅಷ್ಟರ ಮಾಡಿ, ನಿನಗೆ ಅಧಿಕಾರ ಅಷ್ಟ್ರಾಗೆ ಇತ್ತಂದ್ರೆ ನನಗೆ ಇದೇ ಚಲೋ ರೀ, ನಾ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀನಿ, ಯಾತ್ರೆಗಳನ್ನು ಮಾಡ್ತೀನಿ, ದೇವ್ರ ಹತ್ರ ಹೋಗ್ತೀನಿ, 24 ಸಲ ಸುತ್ತರಿತೀನಿ, ಯಜ್ಞ ಆಗಾದಿಗಳನ್ನು ಮಾಡ್ತೀನಿ, ಜಪ ತಪ ಮಾಡ್ತೀನಿ, ಎಲ್ಲ ಮಾಡ್ತೀನಿ ರೀ ಅಂತ ನಿನಗೆ ಅದರಾಗ ಮನಸ್ಸಿತ್ತು, ಆ ಅಭಿಮಾನ ನಿನಗಿತ್ತು ಅಂತಂದ್ರೆ ಅದನ್ನು ಮಾಡು. ಅದರಿಂದ ನೀನು ನರಕ ದುಃಖಗಳನ್ನು ತಪ್ಪಿಸ್ಕೊಳ್ತಿದೆ. ಅದು ಮಾಡೋದ್ರಿಂದನೂ ಫಲಗಳದಾವ, ಮತ್ತು ಮಾಡಿದ್ರೆ ವ್ಯರ್ಥ ಅಂತ ಅನ್ಕೋಬೇಡ, ಅದ್ರಾಗೂ ಫಲಗಳದ. ಅದು ಹೆಂಗಪ್ಪ ಅಂತಂದ್ರೆ ನರಕ ದುಃಖಗಳನ್ನು ತಪ್ಪಿಸಿಕೊಂಡು ಸ್ವರ್ಗಾದಿ ಸುಖಗಳನ್ನು ಹೊಂದುತ್ತೀವಿ, ಸ್ವರ್ಗ ಲೋಕಗಳ ಸುಖವನ್ನು ಹೊಂದುತ್ತೀವಿ ಮುಂದೆ. ಅದು ಕರ್ಮ ಮಾಡಿದ್ರೇನು ತಪ್ಪಿಲ್ಲ, ಅಷ್ಟು ಮಾಡಿದರೆ ಇದಕ್ಕೆ ಫಲಗಳು ಹಿಂಗದಾವ. ಆದರೆ ಸ್ವರ್ಗಾದಿ ಭೋಗಗಳು ಶಾಶ್ವತ ಅಂದ್ರೆ ಮಿಥ್ಯ. ಅದನ್ನು ಎಷ್ಟು ಪುಣ್ಯ ಮಾಡಿದೆ ಅಷ್ಟು ಮಾತ್ರ ಇಟ್ಕೋತಾರೆ, ಅದನ್ನು ತಿಳ್ಕೊಳ್ಬೇಕು. ಹಂಗಾಗಿ ನರಕ ದುಃಖವನ್ನು ತಪ್ಪಿಸ್ಕೊಳಕ್ಕಾಗ್ತದೆ ಕರ್ಮ ಮಾಡೋದ್ರಿಂದ. ಅದರ ಮಾಡು, ಅಟ್ಲೀಸ್ಟ್ ಅದು ಮಾಡು ಕರ್ಮ. ಈ ನಿನಗೆ ದೇಹದ ಮೇಲೆ ಅಭಿಮಾನ ಇತ್ತು, ಕರ್ಮಗಳನ್ನು ಮಾಡೋದೇ ನಿನಗೆ ಅಧಿಕಾರ ಇತ್ತು ಅಂದರೆ ಅದನ್ನು ಮಾಡು, ತೊಂದರೆ ಇಲ್ಲ. ಮತ್ತು ಇನ್ನು ಕರ್ಮಗಳನ್ನು ಮಾಡೋದು ನಿನ್ನ ಕಡೆಯಿಂದ ಆಗದಿದ್ದರೆ, ಈ ಕರ್ಮಗಳನ್ನು ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲಪ್ಪ, ಸಾಕಾಗಿಬಿಟ್ಟದ ಅಂತ ಅನ್ನೋದು ಎಷ್ಟು ಈಜಿ ಕೆಲಸ ನೋಡ್ರಿ, ಜ್ಞಾನಕಾಂಡ ಮಾಡಂತಾರೆ. ಯಾಕಂದರೆ ಇಲ್ಲಿ ಏನಾರು ಮಾಡೋದೈತೇನ್ರಿ, ದಿನ ಏನಾರು ಮಾಡಾಕತ್ತೀರ ನೀವು ಎದ್ದು ಬಿದ್ದು ದೀರ್ಣಂಸರಾಕಾಗ ದೇವ್ರ ಹತ್ರ ಹೋಗಿ ದೀರ್ಣಂಸರ ಬೇಡ್ಕೊಂಡಿರ್ತಾರೆ. ದೀರ್ಣಂಸರ ಆಗ್ತಿ ಚಂದಾಗ್ಲಪ್ಪ, ಚಂದಂದು ಕೊಡು ಅಂತ ಬೇಡ್ಕೊಂಡಿರ್ತಾರೆ. ಚಲೋ ಆಯಿತು ಅಂದಾಗ, ಇಲ್ಲಾಂದ್ರೆ ಅದಕ್ಕಿಂತ ಅಡ್ವಾನ್ಸೇ ಹಾಕಿರ್ತಾರೆ, ನಮಗೆ ಚಲೋದು ಮಾಡಲಿ ಅಂತ ಅಡ್ವಾನ್ಸೂ ಹಾಕೋರು ಅದಾರ. ಕೆಲಸ ಆದಮೇಲೆ ನಾ ಹಾಕ್ತೀವಿ ಅಂತ ಹೇಳಿರ್ತಾರೆ. ಹಾಕೇಸಿ ಹೋಗಿ ದೀರ್ಣಂಸರ ಹಾಕ್ತಾರೆ. ಇಲ್ಲಿಂದ ಅಲ್ಲಿ ತನಕ ರೀ ನಿನ್ನ ಗುಡಿಗೆ ಬರಲ್ಲ, ನದಿಯಿಂದ ತಿಂತೀನಿ ಜಾತ್ರೆಯಾಗಿ ನೋಡ್ರಿ, ನದಿಯಿಂದ ನಾನು ನಿನ್ನ ದೇವಸ್ಥಾನ ತನಕ ದೀರ್ಣಂಸರ ಹಾಕ್ತೀನಿ ಅಂತ ಬೇಡ್ಕೊಂಡಿರ್ತಾರೆ. ಅಲ್ಲಿಂದನೂ ಬರ್ತಾರೆ. ಎಷ್ಟು ಕಷ್ಟ ಅದು ಹೇಳ್ರಿ, 8 ದಿವಸನೇ ಎದ್ದೇಳಕ್ಕೆ ಬರೋಂಗಿಲ್ಲ ಕೈ ಕಾಲು, ಹೌದಿಲ್ಲ? ಎಷ್ಟು ಕಷ್ಟ ಐತ್ರಿ. ಭಾಳ ಕಷ್ಟ ಅದು. ಕರ್ಮ ಅಂದರೆ ಸುಮ್ಮನೆ ಅಂತ ತಿಳ್ಕೊಂಡ್ರೆ ಭಾಳ ಕಷ್ಟಗಳು ಅದಾವೆ ಮಾಡೋದಕ್ಕೆ, ಹೌದಲ್ಲ? ಒಂದು ದೇವ್ರು ಮಾಡ್ತೀನಿ ಅಂದ್ರೆ ಸಾಲ ಸೂಲ ಮಾಡಿ 1 ತಿಂಗಳು ನಿದ್ದಿಲ್ರಿ ಅಂತಾರೆ. ಅದು ದೇವ್ರು ಮಾಡೋದು ಹೊತ್ತಿರ್ಲಿ, ಮನ್ಯಾಗ ಹೊಸ ಮಂದಿಗೆ ನಿದ್ದಿರಂಗಿಲ್ಲ, ನೀರಡಿಕಿರಂಗಿಲ್ಲ, ಯೋಟ್ರಿ ಕೆಲಸ. 1 ತಿಂಗಳಿಂದನೇ ಜಮಾಸಕತ್ತಿ ಬಿಡ್ತಾರೆ, 1 ತಿಂಗಳಿಂದ ರೆಸ್ಟ್ ತೊಗೋತಾರೆ. ಅದಾದಮೇಲೆ 1 ತಿಂಗಳಿಂದ ರೆಸ್ಟ್ ತೊಗೊಳ್ಬೇಕು. ಸಹಜ ಸ್ಥಿತಿಗೆ ಬರ್ಬೇಕಾದ್ರೆ ಮತ್ತೊಂದು ತಿಂಗಳು ಬೇಕು. ಮೊದಲು 1 ತಿಂಗಳು ದೇವ್ರು ಮಾಡೋದಕ್ಕಿಂತ ಮುಂಚೆ 1 ತಿಂಗಳು ಬಡ್ದಾಡಿರ್ತದೆ ಮನುಷ್ಯ. ದೇವ್ರು ಮಾಡಿದ್ಮೇಲೆ ಮತ್ತೊಂದು ತಿಂಗಳು ಸುಧಾರಿಸ್ಕೊಳಕ್ಬೇಕು. ಅದಿಷ್ಟೆಲ್ಲ ಮಾಡಿರಲಿ, ಏನಾರು ದುಃಖಗಳು ಹೋಗ್ಯಾವನು ಮನುಷ್ಯರಿಗೆ, ಏನಾರು ರೋಗಗಳು ಬರ್ಲಾರ್ದಂಗೆ ಅದಾವನು? ಇಲ್ಲಲ್ಲ, ಒಂದೇ ಬರ್ತಾವೆ, ಹೋಗಂಗೆ ಹೋಗ್ತಾವೆ, ಇಲ್ಲ ಅಂತಿಲ್ಲ. ಆದರೆ ಅದಕ್ಕೂ ಫಲಗಳು ಅದಾವೆ, ಇಲ್ಲ ಅಂತಿಲ್ಲ. ಆದರೆ ಕಷ್ಟ, ಕರ್ಮ ಮಾಡೋದು ಮಾತ್ರ ಕಷ್ಟ ಐತೆ. ಕಷ್ಟ ಇದ್ದರೂ ಕೂಡ ಅದು ಮತ್ತು ವ್ಯರ್ಥ ಅಂತ ಅಲ್ಲ. ನಿಷ್ಕಾಮ ಭಾವದಿಂದ ಮಾಡಿದಂಥವ್ರಿಗೆ ಅಂತಃಕರಣ ಶುದ್ಧ ಆಗ್ತದೆ. ಅದರ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದಂಥವ್ರಿಗೆ ಮತ್ತೇನಾಗ್ತದೆ, ಸ್ವರ್ಗಾದಿ ಭೋಗಗಳು ಸಿಗ್ತಾವೆ ಮುಂದೆ. ಅದ್ರ ಫಲಗಳು ಅದಾವೆ, ಇಲ್ಲ ಅಂತಿಲ್ಲ. ಮತ್ತು ಇಲ್ಲಿ ಕೂಡ ಈ ಜ್ಞಾನ, ಈ ಕರ್ಮಗಳನ್ನು ನನ್ನ ಕಡೆಯಿಂದ ಆಗಲ್ರಿ ಮಾಡೋದು ಅಂತ ನಿನಗನಿಸಿದ್ರೆ ಜ್ಞಾನವನ್ನಾದ್ರೆ ತಿಳಿ. ಇದಕ್ಕೆ ಜ್ಞಾನಕ್ಕೆ ಏನಿಲ್ಲ ನೋಡು, ಸುಮ್ಮ ಕುಂತು ಕೇಳ್ಬೇಕಟ್ಟೆ. ಆದರೆ ಆ ಕಡೆ ತಿರುಗಾಡೋ ಮನಸ್ಸನ್ನು ಇಟ್ಕೊಂಡು ಕುಂದಿರ್ಬೇಕಟ್ಟೆ. ಮತ್ತು ಕೇಳಕ್ಕೆ ಕುಂತೀವ್ರಿ ಅಂತ ಮನಸ್ಸು ಆ ಕಡೆ ಈ ಕಡೆ ಚಿಂತೆ ಮಾಡೋದು, ಮಕ್ಕಳು ಮರಿಗಳು ಚಿಂತೆ ಮಾಡೋದು, ಮೊಮ್ಮಕ್ಕಳು ಚಿಂತೆ ಮಾಡೋದು, ಅಲ್ಲಿ ಊರಿಗೆ ಹೋಗೋದು, ಇಲ್ಲಿ ಊರಿಗೆ ಹೋಗೋದು, ಅಲ್ಲೇನು ಮಾಡಿದರು ಇಲ್ಲೇನು ಮಾಡಿದರು, ಮನ್ಯಾಗ ಸೊಸಿ ಮಕ್ಕಳು ಏನು ಮಾಡಾಕತ್ತಾರೋ ಏನಿಲ್ಲೋ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಮನಸ್ಸು ಓಡಾಡ್ಕೊತ ಕುಂತ್ರೆ ಇದು ಆಗಂಗಿಲ್ಲ ಅದು ಕೆಲಸ. ಆದರೆ ಇಲ್ಲಿ ಮುಖ್ಯ ಅಂದರೆ ಮನಸ್ಸನ್ನು ಹಿಡ್ಕೊಂಡು ಕುಂದಿರ್ಬೇಕು. ಶರೀರದ ಜೊತೆ ಮನಸ್ಸು ಇಟ್ಕೊಂಡು ಗುರು ಹೇಳಿದಂಥ ವಾಕ್ಯಗಳ ಕಡೆ ಗಮನ ಇಟ್ಕೊಂಡು ಕೇಳಬೇಕಾಗ್ತದೆ. 2ನೇ ನುಡಿಯಲ್ಲಿ ಹೇಳ್ತಾರೆ, ಕರ್ಣಾದಿಗಳು ತಮ್ಮ ವಿಷಯಗಳಲ್ಲಿ ಸಂಚರಿಸಿ ಕೋಟಲೆಗೊಳ್ಳುತ್ತಿಹವಲ್ಲದೆ ಪರಿಭಾವಿಸಿದೊಡೆ ತಾನವಕ್ಕೆ ಸಾಕ್ಷಿಕನೆಂಬ ವರವಿವೇಕವೇ ಬಂಧರಹಿತ ಸುಜ್ಞಾನ ಕಾಂಡ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಕರ್ಣಾದಿಗಳು ಅಂದ್ರೆ ಅಂತಃಕರಣಗಳು, ಅಂತಃಕರಣ ಚತುಷ್ಟಯ ಪಂಚಜ್ಞಾನೇಂದ್ರಿಯಗಳು. ನೋಡ್ರಿ, ಅಂತಃಕರಣ ಅಂದರೆ ಯಾವುದು? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಇವು ಅಂತಃಕರಣ ಚತುಷ್ಟಯಗಳು ಅಂತ ಹೇಳುತ್ತಾರೆ. ಅಂತಃಕರಣ ಚತುಷ್ಟಯಗಳು ಅಂದರೆ ಯಾವುವು? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಮತ್ತು ಕರಣಾದಿಗಳು ಅಂದಾಗ ಇವೆಲ್ಲ ತೊಗೊಳ್ಬೇಕು. ಕರಣಾದಿಗಳು ಅಂದಾಗ ಇವು ತೊಗೊಳ್ಬೇಕು. ಮತ್ತು ಪಂಚಜ್ಞಾನೇಂದ್ರಿಯಗಳು,
ಪಂಚ ಜ್ಞಾನೇಂದ್ರಿಯಗಳು ಅಂದರೆ ಯಾರು? ಸ್ತೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ. ಇವು 5. ಸ್ತೋತೃ, ತ್ವಕ್ಕು, ಜಿಹ್ವ, ಘ್ರಾಣ ಅಂದರೆ ಸ್ತೋತೃ ಅಂದರೆ ಕಿವಿ, ತ್ವಕ್ಕು ಅಂದರೆ ಚರ್ಮ, ಮತ್ತು ನೇತ್ರ ಅಂದರೆ ಕಣ್ಣು, ಜಿಹ್ವ ಅಂದರೆ ನಾಲಿಗೆ, ಘ್ರಾಣ ಅಂದರೆ ಮೂಗು. ಇವು ಜ್ಞಾನೇಂದ್ರಿಯಗಳು 5. ಇವು ಯಾಕಂದರೆ ಮತ್ತು ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಯಾವಪ್ಪ ಅಂದ್ರೆ ವಾಕ್ ಅಂದರೆ ಮಾತಾಡುವಂಥದ್ದು. ಪಾದ ಪಾಣಿ ಅಂದರೆ ಹಿಡಿಯುವಂಥದ್ದು. ಪಾಣಿ ಅಂದರೆ ಕೈ. ವಾಕ್ ಅಂದರೆ ಮಾತಾಡುವಂಥದ್ದು. ಪಾಣಿ ಅಂದರೆ ಹಿಂಗೆ ಕೈ ಹಿಡ್ಕೊಳ್ಳೋದು, ಅದು ಕೊಡೋದು ತೊಗೊಳೋದು ಮಾಡ್ತೀವಲ್ಲ ಕೈಲೇ, ಅದು ಪಾಣಿ ಅಂತ ಅನ್ಸೋದು. ಪಾದ ಅಂದರೆ ನಡೆಯುವಂಥದ್ದು. ಆಮೇಲೆ ಪಾಯು ಮತ್ತು ಉಪಸ್ಥ ಅಂದರೆ ಪಾಯು ಅಂದರೆ ಮೂತ್ರ ಬಿಡುವಂಥದ್ದು, ಮತ್ತು ಉಪಸ್ಥ ಅಂದ್ರೆ ಮಲ ಬಿಡುವಂಥದ್ದು, ಮಲಮೂತ್ರಗಳನ್ನು ಬಿಡುವಂಥ ಪಾಯು ಉಪಸ್ಥ ಅಂತ ಹೇಳ್ತಾರೆ. ಇವು ಕರ್ಮೇಂದ್ರಿಯಗಳು. ಅರ್ಥ ಆಯ್ತಲ್ಲ? ಇವು ಪಂಚಕರ್ಮೇಂದ್ರಿಯಗಳು. ಮತ್ತು ತಮ್ಮ ವಿಷಯಗಳಂದ್ರೆ ಈ ಮನಸ್ಸು, ಈ ತಮ್ಮ ವಿಷಯಗಳಲ್ಲಿ ಅಂದ್ರೆ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದೆ. ಮನಸ್ಸು ಏನು ಮಾಡ್ತದೆ? ಸಂಕಲ್ಪನೂ ಮಾಡ್ತದೆ ಮತ್ತು ವಿಕಲ್ಪ. ಇದು ಮಾಡಲೇ ಬಿಡಲೇ ಅಂತ ಮನಸ್ಸು ಮಾಡ್ತದೆ. ಬುದ್ಧಿ ಏನು ಮಾಡ್ತದೆ? ಈ ತಮ್ಮ ಕೆಲಸಗಳು ಇವು ಮಾಡ್ತಾವೆ ನೋಡ್ತಾವೆ. ಎಲ್ಲಕ್ಕೂ ಒಂದೊಂದು ಕೆಲಸಗಳು ಅದಾವೆ. ಮನಸ್ಸೇನು ಹೋಗ್ಲೇ ಬರಲೇ ಮಾಡಲೇ ಬಿಡಲೇ ಅಂತ ಇದು ಮಾಡ್ತದೆ. ಮತ್ತು ಅದೇ ಮನಸ್ಸು ಬುದ್ಧಿ ರೂಪ ಆಗಿಬಿಟ್ಟಾಗ ಅದೇನು ಮಾಡ್ತದೆ? ಅದು ನಿಶ್ಚಯ ಮಾಡುವಂಥದ್ದು. ನಿಶ್ಚಯ ಮಾಡೋದ್ರಲ್ಲಿ ಅದು ಕೆಲಸ ನಿಶ್ಚಯ ಮಾಡುವಂಥದ್ದು ಬುದ್ಧಿ ಕೆಲಸ. ಇಲ್ಲ ಇವತ್ತು ಹೋಗಲೇಬೇಕು, ಇದು ಮಾಡಲೇಬೇಕು ಅನ್ನುವಂಥದ್ದು ನಿಶ್ಚಯ ಮಾಡುವಂಥದ್ದು. ಚಿತ್ತು ಅಂದಾಗನೇ ಯಾವ ಸಂದರ್ಭಕ್ಕೆ ಹೆಂಗೆ ತೊಗೊಳ್ಬೇಕು. ಮತ್ತು ಚಿತ್ತು ಅಂದ್ರೆ ಕೆಲವು ಸಲ ಪರಬ್ರಹ್ಮ ಸ್ವರೂಪಕ್ಕೆ ಸತ್ತು ಚಿತ್ತು ಅಂತ ಹೇಳ್ತಾರೆ. ಮತ್ತು ಈ ಚಿತ್ತು ಐದು ಅಲ್ಲಿ ಹಚ್ಚಂಗಿಲ್ಲ, ಆ ಚಿತ್ತು ಐದು ಇಲ್ಲಿ ಹಚ್ಚಂಗಿಲ್ಲ. ಚಿತ್ತು ಅಂದರೆ ಇಲ್ಲಿನೂ ಬರ್ತದೆ. ಹೆಂಗೆ? ಚಿತ್ತು ಅಂದರೆ ಸ್ಮರಣೆ ಮಾಡುವಂಥದ್ದು. ಇಲ್ಲಿ ಅಂತಃಕರಣಗಳಾದಾಗ ಏನು ಬರ್ತದೆ? ಚಿತ್ತು ಅಂತ ಬರ್ತದೆ. ಅಂದರೆ ಸಂದರ್ಭಕ್ಕೆ ಅನುಸಾರವಾಗಿ ವಿಷಯಗಳನ್ನು ತೊಗೊಳ್ಬೇಕು ನಾವು. ಚಿತ್ತು ಅಂತಂದರೆ ಅಂದರೆ ಸ್ಮರಣೆ ಮಾಡುವಂಥದ್ದು. ಈಗ ಎಷ್ಟೋ ಜನ್ಮಾಂತರದಿಂದ ಬಂದೀವಲ್ಲ, ಆ ಸಂಸ್ಕಾರ ಅಡಿಗೆ ಅದ ನಮ್ಮಲ್ಲಿ. ಎಲ್ಲೇ? ಚಿತ್ತು ಅನ್ನುವಂಥ ಬಾವಿಯಲ್ಲಿ. ಬಾವಿ ಇದ್ದಂಗೆ ಅದು ಚಿತ್ತು ಅಂದ್ರೆ. ಈಗ ಹುಟ್ಟಿನಿಂದ ನಾವು ಎಷ್ಟೋ ವಯಸ್ಸಾಗೋವರೆಗೂ ಏನೇನು ಆಗ್ಯಾವ ಎಲ್ಲ ವಿಚಾರಗಳು ನಮಗೆ ನೆನಪದಾವಿಲ್ಲ, ಸ್ಮರಣೆಗದಾವೆ, ಎಲ್ಲ ನೆನಪದಾವೆ. ಎಲ್ಲ ನಮ್ಮ ಎಲ್ಲಿ ಅದಾವಂದ್ರೆ ಇಲ್ಲಿ ನಮ್ಮ ಒಳಗಡೆ ಒಂದು ಚಿತ್ತು ಅನ್ನುವಂಥ ಬಾವಿ ಅದ. ಆ ಬಾವಿ ಒಳಗೆ ಸಾಮಾನುಗಳು, ಯಾವುದೇ ಒಂದು ಬಾವಿ ಒಳಗೆ ಒಂದು ಸಾಮಾನು ಹೋಗಿದ್ರೆ ಅದು ಹೋಗಿ ಬಾವಿಯಾಗಿ ಬೀಳ್ತದಿಲ್ಲ. ಅದು ಎಲ್ಲಿರ್ತದೆ? ಬಾವಿ ಒಳಗೆ ಇರ್ತದೆ ಆ ಸಾಮಾನು. ಅದೇ ರೀತಿ ಕೂಡ ಅಂತಃಕರಣ ಅನ್ನುವಂಥ ಚಿತ್ತು ಐತಲ್ಲ, ಅಂತಃಕರಣ ಒಳಗಡೆ ಚಿತ್ತು ಐತಲ್ಲ, ನೀನು ಹುಟ್ಟಿನಿಂದ ಸಾಯೋವರೆಗೂ ಇರುವಂಥ ಏನು ನೆನಪು ನೀನು ಆಗಿರ್ತಾವೆ ಘಟನೆಗಳು ಎಲ್ಲ ಆ ಚಿತ್ತು ತನ್ನಲ್ಲಿ ಅಡಗಿಸಿಕೊಂಡಿರ್ತದೆ. ಯಾವಾಗ ನೀನು ಹೇಳ್ಬೇಕನ್ನಿಸಿದಾಗ ಆ ಚಿತ್ತುವಿನ ಮೂಲಕ ಒಂದು ವಿಷಯ ತೆಗೆದು ಇಷ್ಟು ಚಿಕ್ಕವರಿದ್ದಾಗ ನಾ ಹಿಂಗಿದ್ದೆ ನೋಡ್ರಿ, ಹಂಗಿದ್ದೆ ನೋಡ್ರಿ ಅಂತ ಮತ್ತೆ ಅದನ್ನು ತೆಗೆದು ಹೇಳ್ತೀವಿ. ಇದನ್ನು ಏನಂತಾರೆ? ಇದಕ್ಕೆ ಚಿತ್ತು ಅಂತ ಹೇಳ್ತಾರೆ. ಈ ರೀತಿ ಅದು ಅಡಗಿಸಿಕೊಂಡಿರ್ತದೆ ಅದು ಚಿತ್ತು ಈ ರೀತಿಯಾಗಿ. ಮತ್ತು ಯಾವಾಗ ಬೇಕಾ ಅವಾಗ ಸ್ಮರಣೆ ಮಾಡುವಂಥದ್ದು ಚಿತ್ತುವಿನ ಕೆಲಸ, ಅದನ್ನು ಸ್ಮರಣೆ ಮಾಡುವಂಥದ್ದು. ಮತ್ತು ಅಹಂಕಾರ ಅಂತಂದರೆ ನಾನು ಅಂತ ಅಭಿಮಾನ ಪಡುವಂಥದ್ದು. ಎಲ್ಲದ್ರಾಗ ನಾನು ಓದೆ, ನಾನು ಬಂದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ ಅನ್ನುವಂಥದ್ದು ಏನೈತೆ ನಾನು ಅಂತ ಅಭಿಮಾನ ಮಾಡುವಂಥದ್ದು ಅಹಂಕಾರದ ಕೆಲಸ. ವಾಕ್ ಅಂತಂದ್ರೆ ಈ ಮಾತಾಡುವಂಥದ್ದು. ವಾಕ್ ಅಂದ್ರೆ ಬಾಯಿ. ಇವೆಲ್ಲ ಒಂದೊಂದು ಕೆಲಸಗಳು ಅದಾವೆ ನಮ್ಮ ಶರೀರದಾಗ. ಎಷ್ಟು ಕೆಲಸಗಳು ಮಾಡ್ತಾವೆ ನೋಡ್ರಿ ಎಲ್ಲ. ಪಾಪ ಇವೆಲ್ಲ ಮುನ್ಸಿಪಾಲ್ಟಿ ಕೆಲಸ ಮಾಡಿದಾಗ ಮಾಡ್ತಾವೆ. ಹೊಟ್ಟೆಗೆ ಪ್ರಾಣ ಪಾನ ವ್ಯಾನ ಉದಾನ ಸಮ ಇವು ಕೂಡ ಮುಂದೆ ಬರ್ತಾವೆ ಭಾಳಷ್ಟು ವಿಚಾರಗಳು. ಇವೆಲ್ಲ ತಮ್ಮ ಕೆಲಸಗಳನ್ನು ಮಾಡ್ತಾವೆ. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ ಮಾತಾಡುವಂಥದ್ದು ಬಾಯಿ ಕೆಲಸ ಅದ. ವಾಕ್ ನುಡಿಯುವಂಥದ್ದು. ಪಾಣಿ ಅಂದ್ರೆ ಏನಾದರೂ ವಸ್ತುಗಳನ್ನು ತಗೊಳ್ಳುವಂಥದ್ದು, ಕೊಡುವಂಥದ್ದು, ಹಿಡಿಯುವಂಥದ್ದು, ಮಾಡುವಂಥದ್ದು ಕೈ ಕೆಲಸ. ಇದಕ್ಕೆ ಪಾಣಿ ಅಂತ ಹೇಳ್ತಾರೆ. ಮತ್ತು ಪಾದ ಅಂತಂದ್ರೆ ಗಮನ ಮಾಡೋದು, ಹೋಗುವಂಥದ್ದು, ಬರುವಂಥದ್ದು, ಕಾಲು ಎತ್ತಿ ಇಡುವಂಥದ್ದು ನೋಡ್ರಿ. ಹೋಗ್ತೀವಲ್ಲ ಹಿಂಗೆ ನಡೀತಾ ಹೋಗುವಂಥದ್ದು, ಇದು ಪಾದದ ಕೆಲಸ. ಪಾಯು ನೋಡ್ರಿ ಗಮನ. ಯಾಕಂದ್ರೆ ಪಾಯು ಅಂದ್ರೆ ಮಲ ತ್ಯಾಗ ಮಾಡುವಂಥದ್ದು ಇದು ಕೂಡ. ಮತ್ತು ಉಪಸ್ಥ ಅಂತಂದ್ರೆ ಇದು ಕೂಡ ಮೂತ್ರ ಬಿಡುವಂಥದ್ದು ಇದು. ಈ ರೀತಿಯಾಗಿ ಇರ್ತದೆ. ಮತ್ತು ನೇತ್ರ ರೂಪ ನೋಡುವಂಥದ್ದು. ಈ ಕಣ್ಣು ಏನು ಮಾಡ್ತದೆ? ರೂಪವನ್ನು ನೋಡ್ತದೆ.
ಆಮೇಲೆ ಈ ಸ್ತೋತ್ರ ಇದೇನು ಮಾಡ್ತದಂದ್ರೆ ಶಬ್ದವನ್ನು ಕೇಳುತ್ತದೆ. ಕಿವಿ ಏನು ಮಾಡ್ತದೆ, ಶಬ್ದ ಕೇಳ್ತದೆ. ಆಮೇಲೆ ಕಣ್ಣು ಏನು ಮಾಡ್ತದೆ, ರೂಪ ನೋಡ್ತದೆ. ಮತ್ತು ಈ ಬಾಯಿ ರುಚಿ ನೋಡ್ತದೆ, ನಾಲಿಗೆ. ಈ ಮೂಗು ಗಂಧ ನೋಡ್ತದೆ, ಗಂಧ ವಾಸನೆ ನೋಡ್ತದೆ. ಇದು ಚರ್ಮ ಏನು ಮಾಡ್ತದೆ, ಸ್ಪರ್ಶ ಮಾಡ್ತದೆ. ಬಿಸಿ ಅದ, ಚಳಿ ಏನೋ ಚಳಿ ಇದ್ದಾಗ ಚಳಿ ಅಂತೀವಿ, ಬಿಸಿ ಇದ್ದಾಗ ಬಿಸಿ ಅಂತೀವಿ. ಈ ರೀತಿ ಕೆಲಸ ಮಾಡ್ತಾವೆ ಇವು 14 ಕರ್ಣಗಳು ಸಂಚಾರ ಮಾಡ್ತಾವೆ ನೋಡ್ರಿ ನಮ್ಮಲ್ಲಿ. 14 ಏನು ಕರ್ಣಗಳು ಇವು ತಮ್ಮ ತಮ್ಮ ವಿಷಯಗಳಲ್ಲಿ ಸಂಚರಿಸಿ ಏನು ಮಾಡ್ತಾವ, ನಾನಾ ರೀತಿಯ ದುಃಖಗಳನ್ನು ಹೊಂದುತ್ತಾವೆ. ತಮ್ಮಲ್ಲೇ ಸಂಚಾರ ಮಾಡ್ತಾವ. ಮಾಡಿಬಿಟ್ಟು ವಿಷಯಗಳಲ್ಲಿ ಸಂಚಾರ ಮಾಡಿ 14 ಕರ್ಣಗಳು ತಮ್ಮಲ್ಲಿ ಸಂಚಾರ ಮಾಡಿ ದುಃಖಗಳನ್ನು ಹೊಂದ್ತಾವೆ. ಇವುಗಳಲ್ಲಿ ತಾನು ಅಭಿಮಾನ ಮಾಡಿಕೊಂಡು ವ್ಯರ್ಥವಾಗಿ ದುಃಖ ಹೊಂದಬೇಡ. ಇವೆಲ್ಲ ತಮ್ಮ ಕೆಲಸಗಳನ್ನು ಮಾಡ್ತಾವ. ಇವುಗಳಲ್ಲಿ ನಾನು ಅನ್ನುವಂಥ ಅಭಿಮಾನ ಮಾಡಿಕೊಂಡು ವ್ಯರ್ಥವಾಗಿ ದುಃಖ ಹೊಂದದೆ ಅವುಗಳ ಧರ್ಮಗಳನ್ನು ಅವಕ್ಕೊಪ್ಪಿಸಿ. ಈ ಕಣ್ಣಿನ ಧರ್ಮ ಕಣ್ಣಿನ ಧರ್ಮ ಕಣ್ಣಿಗೆ, ಕಿವಿ ಧರ್ಮ ಕಿವಿಗೆ, ಹೌದಲ್ಲ, ಕೈ ಧರ್ಮ ಕೈಗೆ, ಕಾಲಿನ ಧರ್ಮ ಕಾಲಿಗೆ. ಇವೆಲ್ಲ ಅವು ಧರ್ಮಗಳು. ಮನಸ್ಸಿನ ಧರ್ಮ ಮನಸ್ಸಿಗೆ, ಬುದ್ಧಿ ಧರ್ಮ ಬುದ್ಧಿಗೆ, ಚಿತ್ತು ಧರ್ಮ ಚಿತ್ತಿಗೆ, ಎಲ್ಲ ಅವ ಪಾಡಿಗೆ ಅವು ಒಪ್ಪಿಸಿ ನೋಡ್ರಿ. ಇವು ನನ್ನ ಧರ್ಮ ಅಲ್ಲ, ಇವು ಯಾವ ನನ್ನ ಧರ್ಮ ಅಲ್ಲ. ಕಣ್ಣು ನೋಡುವಂಥದ್ದು, ರೂಪವನ್ನು ನೋಡುವಂಥದ್ದು ಕಣ್ಣಿನ ಧರ್ಮ ಅದ. ಕಿವಿ ಕೇಳುವಂಥ ಶಬ್ದ ಕೇಳುವಂಥದ್ದು ಕಿವಿ ಧರ್ಮ ಅದ. ರುಚಿ ನೋಡುವಂಥದ್ದು ನಾಲಿಗೆ ಧರ್ಮ ಅದ. ಆದರೆ ಇವು ಯಾವ ನಾನು ಅಲ್ಲ, ನನಗೂ ಅಲ್ಲ ನೋಡ್ರಿ. ಈ ಧರ್ಮಗಳು ನನಗಿಲ್ಲ. ಇವೆಲ್ಲ ಕೆಲಸಗಳು ಮಾಡ್ತಾವಂದ್ರೆ ಇವ್ಯಾವ ನನಗಿಲ್ಲ. ಅದಕ್ಕೆ ಇವಕ್ಕೆ ಸಾಕ್ಷಿಯಾಗಿ ಎಲ್ಲವನ್ನು ಅರಿತಕ್ಕಂಥವು ನಾನೇಗಿದ್ದೀನಿ. ಇವಕ್ಕೆ ಸಾಕ್ಷಿಯಾಗಿ ಎಲ್ಲವನ್ನ ತಿಳಿಯುವಂಥ ನಾನು ಆಗಿದ್ದೀನಿ ಅನ್ನುವಂಥ ಶ್ರೇಷ್ಠವಾದಂಥ ವಿಚಾರವೇ ಏನಾಗ್ತದೆ ನೋಡ್ರಿ. ಭಾಳಷ್ಟು ಹೇಳ್ತಾರೆ, ಜನನ ಮರಣಗಳನ್ನು ಕಳೆಯುವಂಥ ಉತ್ತಮ ಜ್ಞಾನಕಾಂಡ. ಇದನ್ನು ನಾವು ಯಾವಾಗ ತಿಳ್ಕೊಳ್ತೀವಿ, ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ಅರಿವಿನ ಸ್ವರೂಪವೇ ನಾನು ಇದ್ದೀನಿ ಅಂತ ಯಾವಾಗ ತಿಳ್ಕೊಳ್ತೀವಿ, ಆವಾಗ ಈ ದುಃಖಗಳಿಂದ ನಮಗೆ ಬಿಡುಗಡೆ ಆಗಕ್ಕೆ ಸಾಧ್ಯ ಇದೆ. ಎಂಥ ದುಃಖ? ಜನನ ಮರಣ ರಹಿತನಾಗಿರೋಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೇನು ಹೇಳ್ತಾರೆ, ಇಂಥ ಒಂದು ಜನನ ಮರಣವನ್ನು, ಇಂಥ ಅತ್ಯಂತ ದುಃಖವನ್ನು ಕಳೆಯುವಂಥ ಶಕ್ತಿ ಎಲ್ಲೈತಪ್ಪ ಅಂದರೆ ಜ್ಞಾನದಲ್ಲೇ ಐತಿ. ಇದಕ್ಕೆ ಜ್ಞಾನಕಾಂಡ ಅಂತ ಹೇಳ್ತಾರೆ. ಇಂಥ ಜ್ಞಾನವನ್ನು ನೀನು ಸಂಪಾದಿಸಿ ನೋಡ್ರಿ, ಪರಮ ಪುರುಷಾರ್ಥ ರೂಪ ಮೋಕ್ಷವನ್ರಿ. ಇಂಥದನ್ನು ನಿನಗೇನು ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂತಿದೆಯಲ್ಲ, ಕರ್ಮ ಅಂದಾಗ ಏಟು ಕೆಲಸ ಅದಾವೆ, ಇದ್ರಾಗ ಏನಿಲ್ಲ, ಸುಮ್ಮ ಕುಂತು ಕೇಳ್ಬೇಕು. ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ನಾನು ಇದ್ದೀನಪ್ಪ, ಇವು ಯಾವ ನಾನು ಅಲ್ಲ ಅಂತ ನೀನು ಗುರು ಮುಖಾಂತರ ಇದನ್ನು ನೀನು ತಿಳ್ಕೊಂಡು ಓದಿ ಅಂತಂದರೆ ಇದು ನೀನು ದೊಡ್ಡ ಆನಂದ ಅಂತ ಜನ್ಮವನ್ನೇ ಕೃತಕೃತ್ಯ ಮಾಡ್ಕೊಳ್ತಿದ್ದಿ. ಇದನ್ನು ಮಾಡು, ಸುಮ್ಮ ಕುಂತು ಕೇಳಿ ಇದನ್ನು ವಿಚಾರ ಮಾಡು ಅಂತ ಹೇಳ್ತಾರೆ. ಇದು ಜ್ಞಾನ, ಪರಮ ಶ್ರೇಷ್ಠವಾದಂಥದ್ದು ಜ್ಞಾನಕಾಂಡ. ಇದನ್ನಾರ ಮಾಡಪ್ಪ ಅಂತ ಹೇಳ್ತಾರೆ ಅವರು. ಇನ್ನು ಏನು ಹೇಳ್ತಾರೆ, ಜ್ಞಾನವನ್ನು ಸಂಪಾದನೆ ಮಾಡೋದು ನಿಮ್ಮ ಕಡೆಯಿಂದ ಆಗದಿದ್ರೆ, ಹೌದ್ರೆ ನೀವು ಹೇಳಕತ್ತೀರಿ ಖರೆ, ನಮ್ಮ ಮನಸ್ಸು ಮಾತ್ರ ಒಂದು ಕಡೆ ಕೂಡವಲ್ದು. ಬರೀ ಸಂಸಾರ ಚಿಂತೆಯಾಗಿ ಅದ್ರಿ ಮನ್ಯಾಗ. ಒಂದಿದ್ರು ಒಂದಿರಂಗಿಲ್ಲ, ಒಂದಾಗೋದು ಇನ್ನೊಂದು. ಅದಕ್ಕೆ ನಮ್ಗೆ ಮನಸ್ಸು ಕೇಳ್ಬೇಕು ಅನ್ಸಂಗಿಲ್ರಿ. ಇದನ್ನು ತಿಳ್ಕೊಂಡು ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಭಾವನೆ ನಮಗೆ ಬರಂಗಿಲ್ರಿ. ಮತ್ತು ನಮ್ಗೆ ಕೇಳೋಕ್ಕೂ ಆಗಂಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನಾದ್ರು ಅಂದ್ರೆ ಅವ್ರು ಹೇಳ್ತಾರ, ಇದು ಆಗದೆ ಇದ್ರೆ ಅಟ್ಲೀಸ್ಟ್ ದೇವ್ರ ಭಕ್ತಿ ಅನ್ನೋದ್ರ ಮಾಡಪ್ಪ ಅಂತಾರೆ. ಜ್ಞಾನ ನಿನಗೆ ಆಗಲಿಲ್ಲ ಅಂದ್ರೆ ನೋಡ್ರಿ, ಅದಕ್ಕೆ ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಕರ್ಮ ಮಾಡಲಿಲ್ಲ ಅಂತಾರೆ ಜ್ಞಾನ ಮಾಡು. ಅದ್ರ ಜ್ಞಾನನೇ ನಿನಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತಂದ್ರೆ ದೇವ್ರದ್ದು ಉಪಾಸನೆಯನ್ನು ಮಾಡು. ಯಾಕಂದ್ರೆ ಅದನ್ನು ನನಗೆ ಆಗಂಗಿಲ್ಲ ರೀ, ನನಗೆ ಕೇಳೋಕ್ಕೆ ಆಗಂಗಿಲ್ಲ, ಇದನ್ನು ವಿಚಾರ ಮಾಡೋಕ್ಕೆ ನನಗೆ ಆಗಂಗಿಲ್ಲ ಅಂತಂದ್ರೆ ಹಾಗೆ ಸಾಯಬೇಡ. ಅದಾಗಲಿಲ್ಲ ಅಂದ್ರೆ ದೇವ್ರ ಮೇಲೆ ದೇವ ಭಕ್ತಿ ಅನ್ನೋದ್ರ ಮಾಡಪ್ಪ. ಅದಕ್ಕೆ ಈ ರೀತಿಯಾಗಿ ಇದು ಎಲ್ಲಿ ಹೇಳ್ಯಾರಂದ್ರೆ ಉಪಾಸನೆ ಕಾಂಡದಲ್ಲಿ ಹೇಳ್ಯಾರ. ಇದು ಉಪಾಸನೆ ಕಾಂಡ ನೀವು ಮಾಡ್ಕೊಡ್ಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ಯಾರ. ಇದು 3ನೇ ನುಡಿ ಭಾಳಷ್ಟು ಅದ್ಭುತವಾಗಿ ಉಪಾಸನೆ ಕಾಂಡ ಬಗ್ಗೆ ಹೇಳ್ತಾರೆ. ನಾವು ಇದನ್ನು ನಾಳೆ ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳದಾವ. ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.